ಹರವೋ ಸಿದ್ಧ ಸದ್ಗುರು ಪಾದಾಬ್ಜಂ ಜನನೀ ಜನಕಸ್ತತಾ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ಸರಂ ನತ್ವಾ ಭಕ್ತಿಪುರಸ್ಸರಂ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ. ಪರಮ ಪೂಜ್ಯ ಪ್ರಾತಸ್ಮರಣೀಯ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳು, ಪರಶಿವನ ಪರಾವತಾರಿಗಳು, ಭಕ್ತಕಾಮಕಲ್ಪದ್ರೂಮರೆನಿಸಿದ ಜಾತ್ಯತೀತ ಜಗದ್ಗುರು ಶ್ರೀ ಸಿದ್ಧಾರೂಢರನ್ನು ಎನ್ನರುತ್ಪದ್ಮದಲ್ಲಿ ಸ್ಥಾಪಿಸಿಕೊಂಡು ತತ್ಸ್ವರೂಪರೇ ಆಗಿರುವ ಕಾರ್ಯಕ್ರಮಕ್ಕೆ ಕಾರಣೀಭೂತನಾಗಿರುವ ಮಲ್ಲಿಕಾರ್ಜುನನ ಪವಿತ್ರ ಡಿದಾವರಿಗಳನ್ನು ಮನಮಂದಿರದಲ್ಲಿ ಧ್ಯಾನಿಸಿಕೊಂಡು ಈ ಕ್ಷೇತ್ರದಲ್ಲಿ ಸ್ಥಾಪನೆಗೊಳ್ಳಲಿರುವ ಜಗಜ್ಜನನಿ ಆದಿಶಕ್ತಿ ಭ್ರಮರಾಂಬೆಯ ಪವಿತ್ರ ಡಿದಾವರಿಗಳನ್ನು ಮನಮಂದಿರದಲ್ಲಿ ಸ್ಥಾಪಿಸಿಕೊಂಡು ತತ್ಸ್ವರೂಪರು, ಲೋಕ ಕಲ್ಯಾಣ ಹಿತಚಿಂತಕರು, ಅನಂತ ಕಲ್ಯಾಣ ಗುಣಗಣ ಸಮನ್ವಿತ ಪರಮಪೂಜ್ಯ ಪ್ರಾತಸ್ಮರಣೀಯ ಶ್ರೀ ಶ್ರೋತ್ರೀಯ ಬ್ರಹ್ಮನಿಷ್ಠ ಸದ್ಗುರು ತಂದೆಯ ಪವಿತ್ರ ಡಿದಾವರಿಗಳಲ್ಲಿ ಅನಂತ ಕೋಟಿ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ತತ್ಸ್ವರೂಪರು, ಅಕ್ಕನ ಪರಾವತಾರಿಗಳು, ಮುಮುಕ್ಷುಗಳ ಮಹಾಮಾತೆ, ಎನ್ನ ಆತ್ಮಕಲ್ಯಾಣ ಕರ್ತೃಗಳಾದ ಪರಮ ಪೂಜ್ಯ ಪ್ರಾತಸ್ಮರಣೀಯ ಶ್ರೀ ಶ್ರೋತ್ರೀಯ ಬ್ರಹ್ಮನಿಷ್ಠ ಸದ್ಗುರು ಮಾತೋಶ್ರೀಯವರ ಪಾವನ ಪಾದಾರವಿಂದಕ್ಕೂ ಅನಂತ ಕೋಟಿ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಸಂಗೀತ ಕಲಾ ಬಳಗಕ್ಕೂ ಅನಂತ ಭಕ್ತಿ ನಮನಗಳನ್ನು ಆಚರಿಸಿ ಸತ್ಸಂಗ ಸಮ್ಮೇಳನದಲ್ಲಿ ಭಾಗಿಗಳಾಗಿ ಸದ್ಗುರು ಸತ್ಶಾಸ್ತ್ರಗಳ ದ್ವಾರ ಮನುಷ್ಯ ಜನ್ಮವನ್ನು ಸಾರ್ಥಕಗೊಳಿಸಿಕೊಳ್ಳಬೇಕೆಂಬ ಸದುದ್ದೇಶದಿಂದ ಆಗಮಿಸಿರುವ ಎನ್ನ ಆತ್ಮೀಯ ಶರಣು ತಂದೆ ತಾಯಿಗಳೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಸುಕ್ಷೇತ್ರ ಹಿರೇಬೇವನೂರು ಗ್ರಾಮದಲ್ಲಿ ಸದ್ಗುರುನಾಥನ ಅಪಾರ ಕೃಪೆಯಿಂದ ನಡೆದುಕೊಂಡು ಬರಲಿರುವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸತ್ಸಂಗ ಕಾರ್ಯಕ್ರಮ ನಿರ್ವಿಘ್ನವಾಗಿ ಸಾಗುತ್ತಾ ಪ್ರತಿನಿತ್ಯವೂ ಮಹಾತ್ಮರ ಒಂದೊಂದು ಮಾತುಗಳನ್ನು ನಾವೆಲ್ಲ ಚಿಂತನೆ ಮಾಡ್ತಾ ಮನುಷ್ಯ ಜನ್ಮದ ಆದ್ಯ ಕರ್ತವ್ಯವನ್ನು ನಾವೆಲ್ಲ ತಿಳಿಲಿಕ್ಕೆ ಹೊರಟಿದ್ದೇವೆ. ಇವತ್ತು ಚಿಂತನೆಗಾಗಿ ಇಟ್ಟುಕೊಂಡಿರ್ತಕ್ಕಂಥ ವಿಷಯ ವೀರವಿರಾಗಿಣಿ ತತ್ವಶಿಖಾಮಣಿ ಚನ್ನಮಲ್ಲಿಕಾರ್ಜುನನ ಅರ್ಧಾಂಗಿನಿ ಎಂದೇ ಪ್ರಖ್ಯಾತಿಯನ್ನು ಹೊಂದಿರುವ ಅಕ್ಕ ಮಹಾದೇವಿ, ಆಕೆಯ ಅನುಭವ ರೂಪದಿಂದ ಹೊರಹೊಮ್ಮಿರ್ತಕ್ಕಂಥ ಒಂದು ವಚನವನ್ನು ಆರಿಸಿ ಇಟ್ಟಿದ್ದಾರೆ. ಅದು ಯಾವುದು ಅಂತ ಕೇಳಿದ್ರ, ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ, ಹಸುವಿದ್ದು ಫಲವೇನು ಅಯನವಿಲ್ಲದನ್ನಕ್ಕ, ಹಗಲಿದ್ದು ಫಲವೇನು ಬಾನವಿಲ್ಲದನ್ನಕ್ಕ, ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ, ಚನ್ನಮಲ್ಲಿಕಾರ್ಜುನ ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ. ಅಕ್ಕ ಅನಂತ ಕಷ್ಟ ನಷ್ಟಗಳನ್ನು ಸಹನೆ ಮಾಡಿ ಸ್ತ್ರೀಕುಲಕ್ಕ ಆದರ್ಶಪ್ರಾಯಳಾಗಿ ಅಧ್ಯಾತ್ಮದ ಉನ್ನತಿಯನ್ನು ಏರಿರ್ತಕ್ಕಂಥ ಮಹಾಪುರುಷರಲ್ಲಿ ಒಬ್ಬಳಾಗಿರ್ತಕ್ಕಂಥ ಅಕ್ಕ ಮಹಾದೇವಿ ಉದಾಹರಣೆಗಳ ದ್ವಾರ ನಮ್ಮೆಲ್ಲರನ್ನ ಪರಮಾರ್ಥದ ಕಡೆ ಕರ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದ. ಸ್ತ್ರೀಯರು, ಅಬಲೆಯರು ಏನನ್ನ ಸಾಧಿಸಲಿಕ್ಕೂ ಇವರಿಗೆ ಆಗಂಗಿಲ್ಲ, ಏನೋ ಸಾಧನೆಗಳನ್ನು ಮಾಡುವ ಅಧಿಕಾರನೇ ಸ್ತ್ರೀಯರಿಗಿಲ್ಲ ಅನ್ನುವಂಥ ಆ ಪರಿಸ್ಥಿತಿಯಲ್ಲಿ ಪುರುಷ ಪ್ರಧಾನವಾಗಿರ್ತಕ್ಕಂಥ 12ನೇ ಶತಮಾನದಲ್ಲಿ ಅಕ್ಕ ದಿಟ್ಟ ಹೆಜ್ಜೆಯನ್ನಿಟ್ಟು ಅನಂತ ಕಷ್ಟ ನಷ್ಟಗಳನ್ನು ಎದುರಿಸಿ
ಪರಮಾತ್ಮನ ಯಥಾರ್ಥವಾಗಿರ್ತಕ್ಕಂಥ ಸ್ವರೂಪವನ್ನು ತಿಳಿದಿರ್ತಕ್ಕಂಥ ಒಬ್ಬ ಮಹಾತ್ಮಳಾಗಿದ್ದಾಳ. ಸಾಮಾನ್ಯ ಮನೆತನದಲ್ಲಿ ಹುಟ್ಟಿರ್ತಕ್ಕಂಥ ಆಕೆ ಅಲ್ಲ. ಶ್ರೀಮಂತರ ಮನೆಯಲ್ಲಿ ಹುಟ್ಟಿದ್ರೂ ಸಹಿತ ತಂದೆ ತಾಯಿಗೆ ಅಷ್ಟೇ ಅಲ್ಲದನೆ ಇಡೀ ಊರಿನಲ್ಲಿ ಎಲ್ಲರ ಪ್ರೀತಿಗೆ ಪಾತ್ರಳಾಗಿ ಬೆಳೀತಕ್ಕಂಥ ಮಹಾದೇವಿ ಆಕೆ ಅತಿ ರೂಪವತಿ ಆಗಿದ್ಲು ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಎಷ್ಟು ಸುಂದರ ಇದ್ಲು ಅಂದ್ರೆ ಸಾಕ್ಷಾತ್ ಭಗವತಿನೇ ಆಕೆ. ಭಗವತಿನೇ ಮಹಾದೇವಿ ರೂಪದೊಳಗೆ ಅವತಾರವನ್ನು ತೊಟ್ಟು ನಿರ್ಮಲಾ ಶೆಟ್ಟಿಯ ಮನೆಯಲ್ಲಿ ಮಕ್ಕಳಿಲ್ಲದಂಥ ಪ್ರಸಂಗದಲ್ಲಿ ಪರಮಾತ್ಮನ ಕರುಣೆಯಿಂದ ಜನಿಸಿರ್ತಕ್ಕಂಥ ಆ ಮಗುವಿಗೆ ಮಹಾದೇವಿ ಅಂತಕ್ಕಂಥ ನಾಮಕರಣವನ್ನು ತಂದೆ ತಾಯಿ ಮಾಡಿದರು. ಬೆಳೀತಾ ಬೆಳೀತಾ ದೊಡ್ಡಕ್ಕೆ ಆದ್ಲು, ವಯಸ್ಸಿಗೆ ಬಂದ್ಲು ಅಕ್ಕ. ಯಾವಾಗ ತನ್ನ ಗೆಳತಿಯರ ಜೊತೆ ಓಡಾಡ್ತಕ್ಕಂಥ ಆ ವಯಸ್ಸಿನಲ್ಲಿ ಹಗಲು ರಾತ್ರಿ ಪರಮಾತ್ಮನ ಪೂಜೆ ಧ್ಯಾನ ಜಪವನ್ನು ಬಿಟ್ಟು ಹೊರಗೆ ಬರ್ತೇ ಇರಲಿಲ್ಲ. ತಾಯಿ ಗರ್ಭದೊಳಗಿದ್ದಾಗನೂ ಕೂಡ ಆಕೆಗೆ ಪೂಜೆ ಮಾಡಬೇಕೇ ಅನ್ನಿಸ್ತಿತ್ತಂತ ಅವ್ರ ತಾಯಿಗಿರಿ. ಅದಕ್ಕೆ ತಂದೆ ತಾಯಿ ಯಾವಾಗ ಗರ್ಭಧಾರಣೆ ಮಾಡ್ತಾಳ ಅವಾಗ ಆಕೆಗೆ ಬಯಕೆಗಳು ಅಂತ ಆಗ್ತಿರ್ತಾವೆ. ನಿಮಗಾಗ್ತಾವಿಲ್ಲ ಬಯಕೆಗಳು ಅಂತ ಆಗ್ತಿರ್ತಾವೆ. ನೀವು ಅದಕ್ಕೆ ಬಂಕಿ ಊಟ ಅಂತಾರೆ. ನಿಮ್ಮ ಕಡೆ ಏನಂತೀರಿ ನಮಗೆ ಗೊತ್ತಿಲ್ಲ. ನಮ್ಮ ಕಡೆ ಬಂಕಿ ಊಟ ಅಂತ ಕೊಡ್ತಾರೆ. ಅವಾಗ ಏನೆಲ್ಲ ಬಯಸ್ತಾಳ ಅದೆಲ್ಲವನ್ನ ತವ್ರ ಮನೆಯವರು ಮಾಡ್ಕೊಂಡು ಹೋಗಬೇಕು ಅಂತ. ಬಯಕೆಗಳು ಏನಾಗ್ತಿರ್ತಾವು ಒಂದಿಷ್ಟು ಎಚ್ಚರ ವಹಿಸ್ಬೇಕಂತಾರ ತಾಯಂದಿರಾಗ್ತಕ್ಕಂಥವ್ರು. ಎಲ್ಲರೂ ಮಕ್ಕಳಿಗೆ ಜನ್ಮ ಕೊಟ್ಟಂಗ ನೀವು ಮಕ್ಕಳಿಗೆ ಜನ್ಮ ಕೊಡಬೇಡ್ರಿ ಅಂತಾರ ಅವರು. ನಿನ್ನ ಮಗು ಏನಾಗಬೇಕಂತ ನಿನಗೆ ಸಂಕಲ್ಪ ಅದ ಅದನ್ನು ಮೊದಲೇ ಪರೀಕ್ಷೆ ಚಾಲೂ ಮಾಡು ಅಂತ. ಯಾವಾಗ ಗರ್ಭದಲ್ಲಿದ್ದಾಗ ನಿನಗೆ ಬಯಕೆಗಳಾಗ್ತಿರ್ತಾವಲ್ಲ ಅವಾಗನೇ ವಿಚಾರ ಮಾಡು, ನನ್ನ ಗರ್ಭದಿಂದ ಜನಿಸ್ತಕ್ಕಂಥ ಮಗು ಅದು ರಾಮ ಅದನೋ ರಾವಣನ ಅದನೋ, ಅದು ಕೃಷ್ಣ ಅದನೋ ಕಂಸ ಅದನೋ, ಅದು ಅಕ್ಕ ಮಹಾದೇವಿ ಅದನೋ ಏನು ರಾಕ್ಷಸಿ ಅದನೋ ಅಂತ ತಿಳ್ಕೊಂಡು ಅವಾಗೆ ಗೊರ್ತು ಮಾಡ್ಕೊಳ್ರಿ ಅಂತಾರವ್ರು. ಗೊರ್ತ ಆತಂದ್ರೆ ಎಚ್ಚರ ವಹಿಸಕ್ಕೆ ಬರ್ತದ್ರಿ ತಾಯಂದಿರಿಗೆ. ಏನು ಬಯಕೆಗಳು ಹತ್ತತಾವೋ ಅದರ ಮ್ಯಾಗ ನಿನ್ನ ಮಗು ಒಳ್ಳೇದೋ ಕೆಟ್ಟದ್ದು ಅಂತ ಗೊತ್ತಾಗ್ತದೆ ನಿಮಗೆ. ನೀವು ಹಂಗೆ ಲಕ್ಷ್ಯ ಕೊಡಂಗಿಲ್ಲ ಅದ್ರ ಬಗ್ಗೆ. ಅದು ಮಗು ಹುಟ್ಟುತ್ತದ ಗರ್ಭ ನಿಂತದ ಅನ್ನೋ ಒಂದು ಖುಷಿಗಾಗಿ ಸುಮ್ಮ ಹಿಂಗ ಟಿ ವಿ ಮುಂದೆ ಕುಂತ ಅಲ್ಲಿ ಕುಂತು ಇಲ್ಲಿ ಕುಂತು ಟೈಮ್ ಪಾಸ್ ಮಾಡ್ತೀರಿ. ಜೀವನನೇ ಬರ್ಬಾದ್ ಮಾಡ್ಕೊಂಡಿರಿ. ಹೌದ್ರಿ, ಶಾಸ್ತ್ರ ಹೇಳ್ತಾವು ಮಗು ಒಳಗ ಪ್ರವೇಶ ಆಯಿತು ಅಂದ್ರೆ ಅವಾಗ ನಿನ್ನ ಬಯಕೆಗಳನ್ನು ವಿಚಾರ ಮಾಡು. ನಾನು ಎಂಥ ಮಗುವಿಗೆ ಜನ್ಮ ಕೊಡಬೇಕು, ಪ್ರಪಂಚದೊಳಗೆ ನನ್ನ ಮಗನಿಂದ ನನ್ನ ಕೀರ್ತಿ ಬೆಳಿಬೇಕು ಅಂತಕ್ಕಂಥ ಅಪೇಕ್ಷೆ ನಿನಗಿತ್ತು. ಒಳ್ಳೆ ಒಬ್ಬ ಯೋಗ್ಯನಾಗಿರ್ತಕ್ಕಂಥ ಮಗನನ್ನು ನಾವು ಹುಟ್ಟಿಸ್ಬೇಕಂತಕ್ಕಂಥ ಸಂಕಲ್ಪ ನಿಮ್ದಿತ್ತಂದ್ರ ಆ ಗರ್ಭದಲ್ಲಿದ್ದಾಗನೇ ಒಳ್ಳೆ ಒಳ್ಳೆ ವಿಚಾರಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ರಿ ಅಂತಾರವ್ರು. ಒಳ್ಳೆ ಗ್ರಂಥಗಳನ್ನು ಓದ್ರಿ, ಮಹಾತ್ಮರ ಜೀವನ ಚರಿತ್ರೆಗಳನ್ನು ಓದುತ್ತಾ ಸತ್ಸಂಗದೊಳಗೆ ದಿನಗಳನ್ನು ಕಳೀತಾ ದಿನಾ ದೇವ್ರ ಗುಡಿಗೆ ಹೋಗಿ ಜಪಸ್ತೋತ್ರಗಳನ್ನು ಮಾಡಿ, ಹೇ ಭಗವಂತ ನನಗೆ ವಂಶೋದ್ಧಾರಕನಾಗಿರ್ತಕ್ಕಂಥ ಒಳ್ಳೆ ಧರ್ಮಾತ್ಮ ಮಗನನ್ನು ಕೊಡು, ಕೀರ್ತಿಯನ್ನು ತರ್ತಕ್ಕಂಥ ಒಬ್ಬ ಮಗಳನ್ನು ಕೊಡು ಅಂತ ಭಗವಂತನಿಗೆ ಹಗಲು ರಾತ್ರಿ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಆದ್ರೆ ತಾಯಂದಿರು ನಾವ್ಯಾರೂ ಆ ಕೆಲಸ ಮಾಡಂಗಿಲ್ಲ. ಅದಕ್ಕೆ ನಮ್ಮ ಮಕ್ಕಳು ಮನೆಯೊಳಗೆ ಕುಡುಕರು ಹುಟ್ಟಿದ್ರು, ಪಾಪಿಗಳು ಹುಟ್ಟಿದ್ರು, ದುಷ್ಟ ಮಕ್ಕಳಿಗೆ ಜನ್ಮ ಕೊಟ್ರಿ, ಎಂಥ ಮಗನ್ನ ಕೊಟ್ಟ ಅಂತ ಪರಮಾತ್ಮನ ಬೈತೀರಿ ನೀವು. ಹೌದಿಲ್ರಿ? ಮಕ್ಕಳು ತಪ್ಪು ಮಾಡಿದ್ರು ದೇವರಿಗೆ ಬೈಯೋದು. ಯಾರು ತಪ್ಪು ಮಾಡಲಿ ದೇವರೇ ಮಾಡಿದ ಅಂತಾರ. ಯಾಕೆ ದೇವ್ರಿಗೆ ಶಾಪ ಕೊಡೋದು, ಯಾಕೆ ದೇವ್ರಿಗೆ ಬೈತೀರಿ ಅಂತಾರ ಅವರು. ನಿನಗೆ ಅಧಿಕಾರ ಇಲ್ಲ. ಮಹಾತ್ಮರು ಹೇಳ್ತಾರ, ನೀನು ಎಂಥ ಮಕ್ಕಳಿಗೆ ಜನ್ಮ ಕೊಡ್ತಿದಿ ಅದು ನೀನು ಅನುಭವಿಸ್ಲೇಬೇಕಾಗ್ತದಪ್ಪ. ಮಾಡಿದ್ದೇ ಬರ್ತದ, ಮಾಡ್ಲಾರ್ದು ಹೆಂಗೆ ನಿನ್ನ ಪದರಿಗೆ ಬರ್ತದ? ನೀನೇ ಒಳ್ಳೆ ವಿಚಾರಗಳನ್ನು ಮಾಡಿದ್ದಿ ಅಂದ್ರೆ ನಿನಗೆ ಒಳ್ಳೆ ಮಕ್ಕಳೇ ಹುಟ್ಟುತ್ತಿದ್ದು, ಧರ್ಮಾತ್ಮ ಮಕ್ಕಳೇ ಜನ್ಮ ಕೊಡುತ್ತಿದ್ದಿ. ಆದ್ರೆ
ಕೆಟ್ಟ ಕೆಟ್ಟ ವಿಚಾರಗಳನ್ನು ಮಾಡ್ತಾ ಮುಂಜಾನಿಂದ ಸಂಜೆ ತನ ಮನೆಯಾಗ ಜಗಳನೇ ಮಾಡ್ಕೋತ ಇದ್ದಿ, ಒಳಗ ಕೂಸಿಗೂ ಅದೇ ಸಂಸ್ಕಾರಗಳು ಬೆಳಿತೇವು. ತಿಳಿತಿಲ್ರಿ? ಅದಕ್ಕೆ ಜವಾಬ್ದಾರಿಯುತರಾಗಿರ್ತಕ್ಕಂಥ ತಾಯಿ ದಿನನಿತ್ಯ ವಿಚಾರ ಮಾಡು, ನಿನಗೆ ಬಯಕೆಗಳು ಹೆಂಗೆ ಆಗಕತ್ತವು. ಒಳ್ಳೆ ವಿಚಾರಗಳು ಬರ್ತಾವೋ, ಕೆಟ್ಟ ವಿಚಾರಗಳು ಬರಕತ್ತವು. ಕೆಟ್ಟ ವಿಚಾರಗಳು ಬರ್ತಿದ್ವು ಅಂದ್ರೆ ತಿಳ್ಕೊ, ಇದು ಪಾಪಿ ಇದ್ದಂಗೆ ಕಾಣ್ತದ. ಇದಕ್ಕೆ ಒಳ್ಳೆಯದಾಗಿ ಪರಿವರ್ತನೆಗೆ ನಾ ತರಬೇಕಾದ್ರ ಪರಮಾತ್ಮನ ಪ್ರಾರ್ಥನೆ, ಇಂಥ ಸತ್ಕರ್ಮದಲ್ಲಿ ಬಂದು ಕೂಡು, ಜಪ ಮಾಡು, ಒಳ್ಳೊಳ್ಳೆ ಗ್ರಂಥಗಳನ್ನು ಓದು, ಒಳಗ ಕೂಸಿಗೂ ಸಂಸ್ಕಾರ ಅದೇ ಬೆಳೀತಿರ್ತದೆ. ನೀವು ಹಂಗೆ ಮಾಡಂಗಿಲ್ಲ. ಅವು ಡಾಕ್ಟ್ರ್ ಹೇಳ್ತಾವು ಬೆಡ್ ರೆಸ್ಟ್ ಮಾಡ್ರಿ ಅಂತ, ನೀವು ಅದ್ರ ಮ್ಯಾಗೆ ಕುಂತು ಹಗಲು ರಾತ್ರಿ ಟಿವಿನೇ ನೋಡ್ತೀರಿ. ಅವನು ಏನು ಮಾಡ್ತಾವೆ, ಹುಟ್ಟಿ ಇನ್ನೂ ತಿಂಗಳಾಗಿರಂಗಿಲ್ಲ, ಟಿ ವಿ ಮುಂದೆ ಹಾಕ್ರಿ ಗಪ್ಪು ಕುಂದಿರ್ತಾವು. ಯಾಕ್ರಿ? ಒಳಗ ಇದ್ದಾಗೆ ಅದೇ ಮಾಡಿದಿ ಕೆಲಸ. ಅದು ನೀ ಮಾಡಿದಿ, ನಿನ್ನ ಸಂಸ್ಕಾರ ಒಳಗೆ ಖುಷಿಗೆ ಹೋಗ್ಯದ. ಅದು ಒಳಗಿದ್ದಾಗ ಏನು ಮಾಡ್ಯದ, ಹೊರಗೆ ಬಂದಾಗ ಅದೇ ಕೆಲಸ ಮಾಡ್ತದ. ಅದು ಬೇಕಾದ್ರೆ ನೋಡ್ರಿ ನೀವು. ಅದಕ್ಕೆ ಅವ್ರು ಅಂತಾರ, ನೋಡಪ್ಪ ಒಳ್ಳೆ ಮಕ್ಕಳು ಅದಾರ ಅಂತ ಗೊತ್ತಾಗೇ ಬಿಡ್ತದ ತಂದೆ ತಾಯಿ. ಅದು ಒಳ್ಳೊಳ್ಳೆ ಊಟ ಮಾಡಬೇಕಂತ ಇಚ್ಛೆ ಆಗ್ತಿತ್ತು ತಾಯಿಗೆ ಅಂದ್ರ ಸಾತ್ವಿಕನಾಗಿರ್ತಕ್ಕಂಥ ಮಗನಿಗೆ ನಾ ಜನ್ಮ ಕೊಡ್ತೀನಿ ಅಂತ ತಿಳ್ಕೊ. ಅದು ಬಿಟ್ಟು ತವ್ರ ಮನೆಯವ್ರು ಬೇಕಾದಷ್ಟು ಬಂಕಿ ಊಟ ತಂದಾರ, ಸ್ವೀಟ್ ಮಾಡ್ಕೊಂಡು ಬಂದಾರ, ನಾನಾ ಥರ ಅಡಿಗೆ ಮುಂದದ, ಮತ್ತು ಮಣ್ಣೆ ತಿನ್ಬೇಕು ಅನಿಸ್ತಿತ್ತಂದ್ರ, ಹೌದಿಲ್ರಿ? ವಿಭೂತಿನೇ ತಿನ್ಬೇಕು ಅನಿಸ್ತಿತ್ತು, ಬೂದಿನೇ ತಿನ್ಬೇಕು ಅನಿಸ್ತಿತ್ತಂದ್ರೆ ತಿಳ್ಕೊರಿ, ಇದು ಒಳಗೆ ಕುಂತಾಗೆ ನನಗೆ ಮಣ್ಣು ಮುಗ್ಸಾಕತ್ತದ, ಹೊರಗೆ ಬಂದ ಗ್ಯಾರಂಟಿ ಇದು ನನಗೆ ಅನ್ನ ಹಾಕಂಗಿಲ್ಲ. ತಿಳಿತ್ರಿ? ನಿರ್ಧಾರ ಮಾಡ್ಕೋಬೇಕು. ಗೊತ್ತಾಗೇ ಬಿಡ್ತದ. ಅಲ್ರಿ, ಒಳ್ಳೆ ಊಟ ಮಾಡಿ ಕೊಡವಲ್ತು ಅಂತ ತಿನ್ನಿಸ್ತದಂದ್ರ ಹೊರಗೆ ಬಂದಿನ ಚಲೋ ಉಣಿಸ್ತದ ಏನದು ನಿನಗೆ? ಅದಕ್ಕೆ ಎಚ್ಚರಾಗ್ರಿ ಅವಾಗೆ ಅಂತಾರ ಅವರು. ಅಂಥ ಕೆಟ್ಟ ಬಯಕೆಗಳು ನಿನಗಾಗ್ತಿದ್ವು ಅಂದ್ರ ಎಚ್ಚರಾಗು, ಪರಿವರ್ತನೆ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡು. ಇದು ತಪ್ಪದ, ಇದು ಅಧರ್ಮ ಅದ, ಧರ್ಮ ಮಾರ್ಗದೊಳಗೆ ನಾ ನಡಿಬೇಕು, ಒಳ್ಳೆ ಮಗನಿಗೆ ಜನ್ಮ ಕೊಡಬೇಕಂತ ನಿರಂತರವಾಗಿ 9 ತಿಂಗಳ ತುಂಬುವ ತನಕ ಸತ್ಕರ್ಮಗಳನ್ನು, ಧರ್ಮ ಕಾರ್ಯಗಳನ್ನು ಮಾಡಲಿಕ್ಕೆ ತಾಯಂದಿರು ಪ್ರಯತ್ನ ಮಾಡ್ರಿ ಅಂತ. ಅಕ್ಕ ಗರ್ಭದಲ್ಲಿದ್ದಾಗ ಅವ್ರ ತಾಯಿಗೆ ಬಯಕೆಗಳಾಗ್ತಿದ್ವು ಅಂತ. ಏನಂತ? ನಾನು ಸದಾ ಲಿಂಗ ಪೂಜೆಯನ್ನೇ ಮಾಡ್ಕೋಬೇಕು, ದೇವ್ರ ಮುಂದೆ ಕೂಡಬೇಕು, ಸದಾ ಜಪ ಮಾಡಬೇಕು ಅಂತ ಮಾಲೆ ಹಿಡ್ಕೊಂಡೇ ಕೂಡ್ತಿಳಂತ ಅವ್ರ ತಾಯಿ. ಅದಕ್ಕೆ ಅಂಥ ಮಗಳು ಹುಟ್ಟಿದ್ಲಲ್ರಿ. ಗೊತ್ತಾಯ್ತು ಅವರಿಗೆ. ಯಾಕ? ಸ್ವತಃ ಭಗವತಿನೇ ಸ್ತ್ರೀ ಕುಲ ಉದ್ಧಾರಕ್ಕಾಗಿ ಸ್ತ್ರೀ ರೂಪದೊಳಗೆ ಜನ್ಮವನ್ನು ತಗೋತಾ ಇದ್ದಾಳ ಅಂತ ಅವ್ರಿಗೆ ಗೊತ್ತೇ ಇತ್ತು. ಆ ರೀತಿಯಿಂದ ಅಕ್ಕ ಗರ್ಭದಲ್ಲಿದ್ದಾಗ ತಾಯಿಗೆ ಧರ್ಮದಲ್ಲಿ ಪ್ರಚೋದನೆಯನ್ನು ಮಾಡಿ, ಹೊರಗೆ ಬಂದ ಬಳಿಕನೂ ಕೂಡ ನಿರಂತರವಾಗಿ ಪರಮಾತ್ಮನ ಧ್ಯಾನ ಚಿಂತನೆಯಲ್ಲಿ ತೊಡಗುತ್ತಿದ್ಲು. ವಯಸ್ಸಿಗೆ ಬಂದು ಬೆಳೆದಾಳ, ಆದರೂ ಕೂಡ ಪ್ರಪಂಚದ ವಾಸನನೇ ಆಕೆಗೆ ಗೊತ್ತಿಲ್ಲ. ನಾ ಏನು ಮಾಡ್ತೀನಿ ಅಂತ ಪರಿಕಲ್ಪನೆ ಇಲ್ಲ. ಚನ್ನಮಲ್ಲಿಕಾರ್ಜುನನಲ್ಲಿ ಒಂದಾಗಬೇಕು, ಪರಮಾತ್ಮನ ಸಾಕ್ಷಾತ್ಕಾರವನ್ನು ನಾ ಮಾಡ್ಕೋಬೇಕು, ಅಕ್ಕನ ಬಯಕೆ ಇದು ಅಂತ ತಿಳಿದು ಹಗಲೆಲ್ಲ ಪೂಜೆ ಧ್ಯಾನದೊಳಗಿರ್ತಿದ್ಲು. ಸ್ವಲ್ಪ ಅವ್ರ ತಾಯಿ ಹೊರ ಕರ್ಕೊಂಡು ಬಂದು ಊಟ ಮಾಡಿಸಿದ್ಲು ಅಂದ್ರೆ ಗೆಳತಿಯರ ಜೊತೆ ಆಟ ಆಡಕ್ಕೆ ಕಳಿಸ್ತಿದ್ರಂತ. ಒಂದು ಸಲ ಏನಾಯಿತು ಅಂತ ಕೇಳಿದ್ರ, ಆ ಊರೊಳಗಿರ್ತಕ್ಕಂಥ ಕೌಶಿಕ ರಾಜ ಮೆರವಣಿಗೆ ನಡೆದಿತ್ತಂತ. ಅವಂದು ಮೆರವಣಿಗೆ ನಡೆದಿತ್ತು. ಗೆಳತಿಯರೆಲ್ಲ ಅಂದ್ರಂತ, ಮಹಾದೇವಿ, ಈ ದೇಶದ ರಾಜ ಕೌಶಿಕ ಅವಂದು ಆನೆ ಮೇಲೆ ಅಂಬಾರಿ ಮೇಲೆ ಕುಂದ್ರಿಸಿ ಮೆರವಣಿಗೆ ನಡೆದದ, ಎಲ್ಲ ಊರು ಜನ ಎಲ್ಲ ನೋಡ್ತಾರ, ನಾವು ನಡಿ ಹೋಗೋಣ ಅಂತ ಕರ್ಕೊಂಡು ಹೋದ್ರಂತ. ಆಕೆ ಅಂದ್ಲು, ಅವ್ರು ನೋಡೋ ಅವಶ್ಯಕತೆ ನನಗಿಲ್ಲ, ನಾ ಒಲ್ಲೆ ಅಂತ ಒತ್ತಾಯ ಮಾಡಿದ್ರು ಕೂಡ ಗೆಳತಿಯರು ಬಿಡಲಿಲ್ಲ. ನಡಿ ಸುಮ್ಮ ನಮ್ಮ ಜೊತೆಗೆ ಅಂತ ತಿಳ್ಕೊಂಡು ಮನೆ ಮೇಲೆ ಮಹಡಿ ಮ್ಯಾಗ ಹೋಗಿ ನಿಂತ್ಕೊಂಡ್ರಂತ. 4 ಹೆಣ್ಮಕ್ಳ ಜೊತೆ ನಿಂತ್ಕೊಂಡಿದ್ಲು ಮಹಾದೇವಿ. ಅಂಬಾರಿ ನಡೆದಿತ್ತು. ನಿರ್ಮಲಾ ಶೆಟ್ಟಿ ಮನೆ ಮುಂದೆ ಬಂತು. ಹೂವಿನ ಹಾರ ಹಾಕಿದವರಪ್ಪ ಹಾಕಿಸ್ಕೊಂಡ. ಮುಂದೆ ಹೋಗ್ಬೇಕಂತ ಆ ಕಡೆ ಈ ಕಡೆ ಎಲ್ಲ ಜನರನ್ನ ನೋಡ್ತಿದ್ದ. ಜನರನ್ನ ನೋಡ್ಕೋತ ಹೊಂಟಿದ್ದ. ದೃಷ್ಟಿ ಮ್ಯಾಲೆ ಹೋಯ್ತ ಒಂದು. ಎಲ್ರಿ? ಮಹಡಿ ಮೇಲೆ ನಿಂತಿರ್ತಕ್ಕಂಥ ಆ ಹುಡುಗಿಯರ ಕಡೆ ದೃಷ್ಟಿ ಹೋಯ್ತು. ಶುಭ್ರವಾಗಿರ್ತಕ್ಕಂಥ ಬಿಳಿ ಬಟ್ಟೆಗಳನ್ನು ಧರಿಸಿರ್ತಕ್ಕಂಥ ಮಹಾದೇವಿ 3 ಬಟ್ಟು ವಿಭೂತಿಗಳನ್ನು ಇಟ್ಟುಕೊಂಡು ಕೊರಳೊಳಗ ರುದ್ರಾಕ್ಷಿಯನ್ನು ಧರಿಸಿ
ನಿಂತ್ಕೊಂಡಿದ್ಲು ಗೆಳತಿಯರ ಮೇಲೆ. ಆ ಪಾಪಿ ದೃಷ್ಟಿ ಆಕೆ ಮೇಲೆ ಬಿತ್ತೆ. ಅತೀ ಸುಂದರವಾಗಿರ್ತಕ್ಕಂಥ ರೂಪ ಆಕೆದು. ನೋಡಿ ಅವನ ಮನಸ್ಸು ಅಲ್ಲೇ ನಿಂತು ಬಿಡ್ತು. ನೋಡ್ತಾ 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 ನಿಂತ. ಎಷ್ಟೋ ಜನ ನಮ್ಮನ್ನು ನೋಡ್ತಾರ ರಾಜರಂತ ಕಾಯ್ತಿದ್ರು. ಆಕೆಯಲ್ಲಿ ಹೋಗಿರ್ತಕ್ಕಂಥವನ ಕಣ್ಣಿನ ದೃಷ್ಟಿ ವಾಪಸ್ ಯಾವ ಕಡೆನೂ ನೋಡಲೇ ಇಲ್ಲ. ಹಾಗೆ ಆನೆ ಮುಂದೆ ಹೋಯ್ತು. ಅವನಿಗೆ ಅಕ್ಕಿದೇ ಧ್ಯಾನ, ಅಕ್ಕಿದೇ ಚಿಂತನೆ. ನಾ ಎಲ್ಲಿ ಕುಂತೀನಿ, ಏನು ಮಾಡ್ಬೇಕಂತದ್ದು ಮರ್ತೇ ಮರೆತು ಹೋದ. ಹಾಗೆ ರಾಜ ಅರಮನೆಗೆ ಹೋಯ್ತು. ಹೋದ ಬಳಿಕ ಮಂತ್ರಿನ ಕರೆಸಿದ. ಇಲ್ಲ, ಇವತ್ತು ನಾನು ಒಬ್ಬ ಸುಂದರವಾಗಿರ್ತಕ್ಕಂಥ ಹುಡುಗಿಯನ್ನು ನೋಡಿದೆ. ಯಾಕಂದ್ರ ಸುಂದರವಾಗಿರ್ತಕ್ಕಂಥ ಎಲ್ಲ ವಸ್ತುಗಳು ನನ್ನಲ್ಲಿರಬೇಕೇ ವಿನಃ ಆ ಹುಡುಗಿ ಯಾರಿರಬೇಕು ಅಂತ ವಿಚಾರ ಮಾಡಿದ. ಯಾರು ಅಂತ ಕೇಳಿದ್ರ, ಶುಭ್ರವಾಗಿರ್ತಕ್ಕಂಥ ಬಟ್ಟೆಯನ್ನು ಉಟ್ಟು ರುದ್ರಾಕ್ಷಿ ವಿಭೂತಿಗಳನ್ನು ಧರಿಸಿರ್ತಕ್ಕಂಥ ಒಂದು ಯೌವನಸ್ಥ ಹುಡುಗಿಯನ್ನು ನೋಡಿದೆ. ಯಾರ ಮಗಳು ಅಂತ ಕೇಳಿದ. ಗೊತ್ತೇ ಇತ್ತು ರಾಜನಿಗೆ. ಇಲ್ಲ, ನಿರ್ಮಲಾ ಶೆಟ್ಟಿ ಮಗಳ್ರಿ ಆಕಿ ಅಂತ ಹೇಳಿದರು. ಹಂಗಾದ್ರ ಆಕಿ ನನ್ನ ಮದುವೆ ಮಾಡ್ಕೊ ಅಂತ ನೀ ಹೇಳಿ ಬಾ ಅಂದರು. ಅವ್ರ ಅಪ್ಪಗೆ ಹೇಳು, ನನಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳು ಅಂದರು. ಆಯಿತು ಅಂತ ತಿಳ್ಕೊಂಡು ಬಂದ ಮಂತ್ರಿ. ಬಂದು ಅವ್ರ ಅಪ್ಪಗಂದಂತ, ನೋಡ್ರಿ, ನಿಮ್ಮ ಮಗಳನ್ನು ನೋಡಿ ನಮ್ಮ ರಾಜರು ಹುಚ್ಚಾಗ್ಯಾರ, ನಿಮ್ಮ ಮಗಳನ್ನ ಕೊಡಬೇಕು ಅಂತ ಹೇಳಿದ್ರು ಅಂತ. ಅವಾಗ ಅವನ ಜಾತಿ ಏನು, ನಮ್ಮ ಜಾತಿ ಏನು, ವಿಜಾತಿಯರಿಗೆ ನಾವು ಮಗಳನ್ನು ಕೊಡಂಗಿಲ್ಲ. ನನ್ನ ಮಗಳು ಆಕೆ ಲಿಂಗ ನಿಷ್ಠಾವಂತರಿಗೇನೆ ಮದುವೆ ಮಾಡ್ತೀವಿ, ನಾ ರಾಜನಿಗೆ ಕೊಟ್ಟು ಮಾಡಂಗಿಲ್ಲ ಅಂದರು. ಇಲ್ಲ, ರಾಜನಿಗೆ ಮದುವೆ ಮಾಡಿದಂದ್ರೆ ಅವನ ಐಶ್ವರ್ಯ ಎಲ್ಲ ನಿಮ್ಮದೇ ಆಗುತ್ತದ ಅಂದರು. ಐಶ್ವರ್ಯಕ್ಕೆ ಮೋಹಿತರಾಗಿ ಮಗಳನ್ನು ಯಾರಾದರೂ ಪಾಪಿಗೆ ಕೊಡಕ್ಕೆ ನನಗಿಷ್ಟ ಇಲ್ಲ ಅಂತ ದುರಾತ್ಮನಿಗೆ ನನ್ನ ಮಗಳು ಕೊಡಂಗಿಲ್ಲ ಅಂದುಬಿಟ್ಟ. ಇದೇ ಸುದ್ದಿ ಬಂದು ಹೇಳಿದ ಮಂತ್ರಿ. ಸಿಟ್ಟು ಬಂತು ರಾಜನಿಗೆ. ಸಿಟ್ಟು ಬಂದಂದ, ಅವನು ಒಂದು ವೇಳೆ ಮಗಳನ್ನು ಕೊಡಂಗಿಲ್ಲ ಅಂತ ಅಂದಂದ್ರ ನೀವು ಅವನ್ನ ಬಂದಿ ಮಾಡಿಕೊಂಡು ಹೇಳ್ಕೊಂಬರ್ರಿ, ಅವನಿಗೆ ಶಿಕ್ಷೆ ಕೊಡೋನು ಅಂತ ಆಜ್ಞೆ ಮಾಡಿದ. ಯಾಕಂದ್ರೆ ಪಾಪಿಗಳು ರಾಜರು, ಅವರು ಏನಂತ ಮನುಷ್ಯನಾಗ ಬರ್ತದ ಮಾಡೇ ತೀರ್ತಾವು. ಯಾವುದರ ಚಂದ ವಸ್ತು ಇತ್ತಂದ್ರೆ ಬೇಕೇ ಅಂತದ. ಅದಕ್ಕೆ ಪಾಪಿಯ ಕಣ್ಣಿಗೆ ರೂಪುಳ್ಳ ವಸ್ತು ಕಾಣಬಾರದು ಅಂದ್ರು ಶರಣರು. ಪಾಪಿಗಳ ಕಣ್ಣಿಗೆ ಚಲೋ ವಸ್ತು ಯಾವುದಾದ್ರೂ ಕಾಣುತ್ತಂದ್ರೆ ಅವು ಪ್ರಾಣ ಹೋದ್ರೂ ಬಿಡಂಗಿಲ್ಲ. ಅವಾಗ ಸೈನಿಕರನ್ನ ಕೊಟ್ಟು ಮನೆಗೆ ಕಳಿಸಿದ. ಬೆಳಿಗ್ಗೆ ಸ್ನಾನ ಪೂಜಾ ಮುಗಿಸಿ ಹೊರಗೆ ಬರುತ್ತಿದ್ಲು ಮಹಾದೇವಿ. ಎಲ್ಲ ಸೈನಿಕರು ಆ ಶೆಟ್ಟಿಯನ್ನ ಬಂದಿ ಮಾಡಿ ಒಯ್ಬೇಕಂತ ಬಂದರು. ರಾಜರು ಆಜ್ಞೆ ಮಾಡ್ಯಾರ, ನಿಮಗೆ ಬಂಧನ ಮಾಡ್ರಿ ಅಂತ. ಏನು ಪ್ರಾಣ ತೆಗೆದ್ರೂ ಪರವಾಗಿಲ್ಲ, ನಾವು ಮಗಳನ್ನ ಕೊಡಂಗಿಲ್ಲ ಅಂತಂತವ್ರಪ್ಪ. ಮಗಳು ಕೊಡಂಗಿಲ್ಲ. ಅವಾಗ ಅಕ್ಕ ಮಹಾದೇವಿ ನೋಡಿದ್ಲು, ನನ್ನ ಸಲುವಾಗಿ ನಮ್ಮಪ್ಪ ಇಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸೋದು ನನಗಿಷ್ಟ ಇಲ್ಲ. ಅದಕ್ಕೆ ಹೆಂಗಾರ ಮಾಡಿ ಪಾಪೆಯಿಂದ ನಮ್ಮಪ್ಪನನ್ನು ಬಿಡಿಸ್ಬೇಕು, ನನಗೆ ಬಂದ ಸಂಕಟ ನಾನೇ ಬಗೆಹರಿಸ್ಕೋಬೇಕು ಅಂತ ತಿಳ್ಕೊಂಡು ಅಕ್ಕ ಅಂದ್ಲಂತ, ನಾನು ಮದುವೆ ಆಗುತ್ತೀನಿ ಅಂದ್ಬಿಟ್ಲು. ಅವರಪ್ಪ ಅಂದ, ಏನು ಮಾತಾಡ್ತಿ ಮಹಾದೇವಿ, ಅವ ರಾಜೇಶಿ ಅದನ, ಪಾಪಿ ಅದನ, ದುಷ್ಟ ಅದನ, ಅಂಥವನಿಗೆ ಕೊಡಕ್ಕೆ ನನಗಿಷ್ಟ ಇಲ್ಲ, ಏನು ಶಿಕ್ಷೆ ಕೊಡ್ತಾನೆ ಕೊಡ್ಲಿ ಅಂದರು. ಇಲ್ಲ, ಮದುವೆ ನಾ ಮಾಡ್ಕೋತೀನಿ, ನಮ್ಮ ಅಪ್ಪನ ಬಂಧನ ಮಾಡಬೇಡ್ರಿ, ನಿಮ್ಮ ರಾಜ ಬಾ ಅನ್ರಿ ಅಂತ ಹೇಳಿದ್ಲಂತ. ಆಯಿತು ಅಂತ ಬಿಟ್ಟುಕೊಟ್ಟು ಓಡೋಡಿ ಹೋಗಿ ಹೇಳಿದ್ರು. ಕಾಮಾಂಧನಾಗಿರ್ತಕ್ಕಂಥ ಕೌಶಿಕ ರಾಜ ಈ ಸುದ್ದಿಯನ್ನು ಕೇಳಿದ. ಮಹಾದೇವಿನೇ ಸ್ವತಃ ಒಪ್ಕೊಂಡಳ ಮದುವೆ ಮಾಡ್ಕೊಳಕ್ಕಂದ್ರ. ಆಯಿತು ಅಂತ ತಿಳ್ಕೊಂಡು ಹೂವು ಹಣ್ಣುಗಳನ್ನು ತಗೊಂಡು ಮುತ್ತು ರತ್ನದ ಹಾರಗಳನ್ನು ತಗೊಂಡು ಅವ್ರ ಮನೆಗೆ ಹೋದ. ಮಹಾದೇವಿ ಹೋಗಿ ಮನೆ ಮುಂದೆ ನಿಂತು, ಮದುವೆ ಮಾಡ್ಕೊಳಕ್ಕೆ ಯಾವಾಗ ನೀನು ಒಪ್ಪಿದಿ ಅಂದ್ರ ನಡಿ ಹೋಗೋಣ ಅಂದಂತ. ಅಕ್ಕಿ ಅಂದ್ಲು, ಮದುವೆ ಮಾಡ್ಕೊಳಕ್ಕೆ ನಾವು ಒಪ್ಪಿದೆ, ಆದ್ರೆ ನಂದು ಒಂದಿಷ್ಟು ಕರಾರದವು ಅಂದ್ಲಕ್ಕಿ. ನಂದು ಕರಾರದ, ಬೇಡಿದ ತಕ್ಷಣ ಸಿಗಂಗಿಲ್ಲ ನಾನು, ನನ್ನ ವರಕ್ಕೂ ನೀನು ನನ್ನ ಮಾತಿಗೆ ನೀವು ಒಪ್ಕೊಂಡೆ ಅಂದ್ರೆ ನಿನ್ನ ಮಾತಿಗೆ ನಾವು ಒಪ್ಕೋತೀನಿ ಅಂದ್ಲು. ಏನದ ಹೇಳು ಅಂದ. ನಾ ರಾಜ ಇದ್ದೀನಿ, ಬೇಕಾದ್ದು ಕೊಡ್ತಕ್ಕಂಥ ಸಾಮರ್ಥ್ಯ ನನ್ನಲ್ಲಿ ಅದ, ಏನಾಗ್ಯದ, ಏನು ಬೇಕು ಅಂತ ಕೇಳಿದಾಗ ಹೇಳಿದ್ಲಂತ ಅಕ್ಕ, ನೋಡು, ನಾನಿನ್ನ ಮದುವೆ ಆಗಬೇಕಾದ್ರ ನೀನು ನನಗೆ 3 ವರ ಕೊಡು ಅಂತ ಹೇಳಿದ್ಲಕ್ಕೆ. 3 ವರಗಳನ್ನು ಕೇಳಿದ್ಲು. ಏನಂತ,
ನೀ ನಮ್ಮ ಅಪ್ಪಗೆ ತ್ರಾಸ ಕೊಡಬೇಡ, ನಾನು ಮಾಡ್ತಕ್ಕಂಥ ಗುರುಲಿಂಗ ಜಂಗಮ ಸೇವೆಯಲ್ಲಿ ಅಡ್ಡಿ ಬರಬೇಡ ಎಂದು ನಾನು ಮನಸಾರೆ ನಿನ್ನನ್ನು ಒಪ್ಪುತ್ತೀನಿ, ಅಂದೇ ನೀ ನಾನು ಮುಟ್ಟಬೇಕು, ಅಲ್ಲಿ ತನ ಮುಟ್ಟಬಾರ್ದು ಅಂತ ಹೇಳಿಬಿಟ್ಲಂತ. ಇದೇನು ದೊಡ್ಡ ಮಾತು ಅಂದವ. ಇದೇನು ದೊಡ್ಡ ಮಾತು? ನನ್ನ ರಾಜ್ಯಕ್ಕೆ ಬಂದು ಅರಮನೆಯೊಳಗೆ ಸೇರಿದ್ಲು ಅಂದ್ರೆ ನನ್ನಂಗೆ ಆಗ್ತಾಳ, ಅಲ್ಲಿರ್ತಕ್ಕಂಥ ವೈಭೋಗಕ್ಕೆ ಮೈ ಮರಿತಾಳ, ಏನು ದೊಡ್ಡದಿಲ್ಲ ಬಿಡು ಅಂತ ತಿಳ್ಕೊಂಡು ಆಯಿತು ಅಂತ ಒಪ್ಕೊಂಡ. ನೀನು ಲಿಂಗ ಪೂಜಾ ನಿಷ್ಠನಾಗಬೇಕು, ನೀನು ದೀಕ್ಷಾಬದ್ಧನಾಗಿ ದಿನನಿತ್ಯ ಲಿಂಗ ಪೂಜೆ ಮಾಡ್ಕೋಬೇಕು, ನನ್ನ ಗುರುಲಿಂಗ ಜಂಗಮ ದಾಸೋಗಕ್ಕೆ ಯಾವುದೇ ನೀನು ಪ್ರತಿಬಂಧಕ ಮಾಡಬಾರ್ದು, ನನ್ನ ಒಪ್ಪಿಗೆ ಇರಲಾರ್ದೆ ನನ್ನನ್ನು ಮುಟ್ಟಬಾರ್ದು. ಈ 3 ವರಗಳನ್ನು ಕೇಳಿದ್ಲ ಅಕ್ಕ. ಆಯಿತು ಅಂತ ತಿಳ್ಕೊಂಡ. ಹೋದಳು ಅಕ್ಕ, ಅರಮನೆಗೆ ಹೋದ್ಲು. ನನಗಾಗಿ ಒಂದು ಸಪ್ರೇಟ್ ರೂಮ್ ಕೊಡ್ರಿ ಅಂದ್ಲು. ದಾಸಿಯರನ್ನಿಟ್ಟ, ಒಂದು ರೂಮ್ ಕೊಟ್ಟ, ತನ್ನ ಪೂಜೆಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಇಟ್ಕೊಂಡ್ಲು. ಪರಮಾತ್ಮನ ಧ್ಯಾನ ಮಾಡ್ತಾ ಕುಂತ್ಲು. ಮಾನ ಪ್ರಾಣ ಹಾನಿ ವೃದ್ಧಿಗಳು, ಹೇ ಭಗವಂತ ಎಲ್ಲವೂ ನಿನವದವ, ಈ ಪಾಪಿ ಕೈಯಿಂದ ಹೆಂಗೆ ಬಿಡಿಸ್ತಿದೆಯೋ ಗೊತ್ತಿಲ್ಲ, ನಮ್ಮ ತಂದೆಗೆ ಕಷ್ಟ ಆಗಬಾರ್ದು, ತ್ರಾಸ ಆಗಬಾರ್ದು ಅಂತ ನಾ ಒಪ್ಪಿ ಇಲ್ಲಿಗೆ ಬಂದೆ, ಹೆಂಗೆ ಮಾಡ್ತಿದ್ಯೋ ನನಗೆ ಗೊತ್ತಿಲ್ಲ ಅಂತ ಪರಮಾತ್ಮನಲ್ಲಿ ಸಂಪೂರ್ಣವಾಗಿ ಭಾರವನ್ನಿಟ್ಟಿರ್ತಕ್ಕಂಥ ಮಹಾದೇವಿ ಪರಮಾತ್ಮನ ಧ್ಯಾನ ಮಾಡ್ಕೋತ ಕುಂತ್ಲು. ರಾಜಶೀಕ ವಸ್ತ್ರಗಳನ್ನು ತಂದು ಮುಂದಿಟ್ರು. ವಜ್ರ ವೈಡೂರ್ಯಗಳಿಂದ ಜಟಿತವಾಗಿರ್ತಕ್ಕಂಥ ಹಾರಗಳನ್ನು ತಂದು ಮುಂದಿಟ್ರು. ಇವು ಯಾವು ನನಗೆ ಬೇಡ, ವೈರಿ ವಾಪಸ್ ಅಂದ್ಲಾಕಿ. ಯಾವುದು ನನಗೆ ಬೇಕಾಗಿಲ್ಲ, ಇವೆಲ್ಲವಕ್ಕೂ ಮೋಹಿತಳಾಗಿ ನಾ ಬಂದಿಲ್ಲ ಅಂತ. ಬೇಕಾದಷ್ಟು ಮೃಷ್ಟಾನ್ನಗಳನ್ನು ತಂದು ಮುಂದಿಟ್ರು ಸಹಿತ ಬರೀ ಸಾತ್ವಿಕವಾಗಿರ್ತಕ್ಕಂಥ ಹಾಲನ್ನೇ ಕುಡಿತೀನಿ, ಇವು ಯಾವ ಊಟದ ಅವಶ್ಯಕತೆ ನನಗಿಲ್ಲ ಅಂತ ಹೇಳಿದ್ಲು. ದಿನಾ ಬೆಳಿಗ್ಗೆ ಎದ್ದು ಸ್ನಾನ ಮಾಡಬೇಕು, ಪೂಜಾ ಮಾಡ್ತಾ ಪರಮಾತ್ಮನಲ್ಲಿ ಮೈ ಮೆರಿಬೇಕು, ಮತ್ತು ಎದ್ದು ಒಂದಿಷ್ಟು ಹಾಲು ಕುಡಿಬೇಕು, ಮತ್ತು ಪರಮಾತ್ಮನ ಧ್ಯಾನ ಮಾಡಬೇಕು. ಇದೇ ಮಾಡ್ತಾ ಮಾಡ್ತಾ ದಿನಗಳನ್ನು ಕಳಿತಿದ್ಲು. ಇವತ್ತು ಪರಿವರ್ತನೆ ಆಗ್ತದ ಆಕೆ ಮನಸ್ಸು, ನಾಳೆ ಪರಿವರ್ತನೆ ಆಗ್ತದ ಮನಸ್ಸು ಅಂತ ತಿಳ್ಕೊಂಡು ಎಷ್ಟೋ ದಿನಗಳನ್ನು ಕಾದ, ಪರಿವರ್ತನೆ ಆಗಲೇ ಇಲ್ಲ. ಯಾಕ? ಆಕೆ ಬಂದಿರತಕ್ಕಂಥ ದಾರಿನೇ ಬೇರೆ ಅದ. ಏನಾದರೂ ಮಾಡಿ ಮರೆಸಿ ತನ್ನಂಗ ಮಾಡ್ಕೋತೀನಿ ಅಂದ್ರೆ ಮಹಾತ್ಮರು ಹೆಂಗೆ ಅವನಂಗಾಗ್ತಾರ್ರಿ? ಸಾಧ್ಯನೇ ಆಗಲಿಲ್ಲ. ಒಂದು ದಿನ ಎಚ್ಚರ ಆಯಿತು, ನಸಿಕಿನೊಳಗ ಎಷ್ಟು ದಿನ ಆಯ್ತಪ್ಪ, ಇವತ್ತು ನಾಳೆ ಅನ್ಕೋತ ತಿಂಗಳಾಯಿತು, ಆ ಸೌಂದರ್ಯದ ಅನುಭವವನ್ನು ನಾನು ಮಾಡಲೇ ಇಲ್ಲ. ಎಲ್ಲ ಜನರು ನನ್ನ ಆಜ್ಞೆಯನ್ನು ಪಾಲನೆ ಮಾಡ್ತಾರ, ನಾನು ಯಾಕೆ ಅಕ್ಕಿ ಹೇಳ್ದಂಗೆ ಕೇಳಬೇಕು ಅಂತ ದುರ್ಬುದ್ಧಿ ಮನುಷ್ಯನಾಗ ಬಂತವನಿಗೆ. ನಾ ಯಾಕೆ ಅಕ್ಕಿ ಹೇಳಿದ ಮಾತು ಕೇಳಲಿ ಅಂತ ತಿಳ್ಕೊಂಡು ಎದ್ದ. ನಸಿಕಿನೊಳಗೆ ಏನು ಮಾಡ್ತಿರ್ಬೇಕಂತ ಹೋಗಿ ನೋಡ್ತಿದ್ದ. ಸಣ್ಣ ದೀಪದ ಬೆಳಕಿನೊಳಗೆ ಭಗವಂತನನ್ನು ಧ್ಯಾನ ಮಾಡ್ತಾ ಮೈ ಮರೆತು ಲಿಂಗವನ್ನು ನೋಡ್ತಾ ನೋಡ್ತಾ ಪೂಜೆ ಮಾಡ್ತಾ ಕುಂತಿದ್ಲು. ಆ ಬೆಳಕಿನಲ್ಲಿ ಮತ್ತಿಷ್ಟು ಆಕೆಯ ಸೌಂದರ್ಯಕ್ಕೆ ಮರುಳಾಗಿರ್ತಕ್ಕಂಥ ಕೌಶಿಕ ರಾಜ, ಇವತ್ತು ಏನಾದರೂ ಪರವಾಗಿಲ್ಲ, ಇವತ್ತು ನಾನು ಆಕೆಯನ್ನು ಮುಟ್ಟಬೇಕು ಅಂತ ತಿಳ್ಕೊಂಡು ಗೊತ್ತಾಗ್ಲಾರ್ದಂಗೆ ಹಿಂದೆ ಹೋಗಿ 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 ಸಾವಕಾಶ ಹೋಗಿ ಆಕೆ ಮೈ ಮರೆತು ಕುಂತಾಳ. ಆಕೆ ಶರಗಿಡ್ದ ಎಚ್ಚರ ಆಯ್ತು ಆಕೆಗೆ. ಯಾರಿರ್ಬೇಕಂತ ನೋಡಿದ್ಲು, ಪಾಪಿಯಾಗಿರ್ತಕ್ಕಂಥ ಕೌಶಿಕ ನಿಂತಿದ್ದ. ಪಟ್ನ ಲಿಂಗ ಕೆಳಗಿಟ್ಟು ಎದ್ದು ನಿಂತಳಂತ. ಎದ್ದು ನಿಂತು ಆಕೆ ಅಂತಾಳ, ಅಲ್ಲೋ ಪಾಪಿ, ನಾ ಮಾತು ಕೊಟ್ಟಿದ್ದೀನಿ, ನೀನು ಮಾತಿಗೆ ತಪ್ಪಿದ್ರೆ ನಿನಗೆ ಯಾರು ಮನುಷ್ಯರಂತಾರ? ಯಾವಾಗ ನೀನು ನನ್ನ ಶೀರಿ ಶರಗನ್ನು ಹಿಡಿದೆ ಅಂದ ಬಳಿಕ ಇವತ್ತು ನನ್ನ ಮಾತನ್ನು ನೀ ಮೀರಿದೆ ಅಂದ್ರೆ ಈ ಕ್ಷಣದೊಳಗೂ ಕೂಡ ನಾನು ನಿನ್ನ ಅರಮನೆಗಿರಲಿಕ್ಕೆ ಅರ್ಹಳಲ್ಲ ಅಂತ ತಿಳ್ಕೊಂಡು ಅಕ್ಕ ಎಮ್ಮೆಗೊಂದು ಚಿಂತೆ, ಸಮಗಾರಗೊಂದು ಚಿಂತೆ, ಕಾಮಿಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ಶರಗು ಬಿಡು ಮರುಳೆ ಅಂತ ಉಟ್ಟ ಬಟ್ಟೆಯನ್ನು ಅಲ್ಲೇ ಕಳೆದ್ಲು. ಕೇಶ ರಾಶಿಗಳನ್ನು ಮೈತುಂಬ ಒದ್ಕೊಂಡು ಪರಮಾತ್ಮನನ್ನು ಅರಿಸ್ತಾ ಹೋಗಿರ್ತಕ್ಕಂಥ ಅಕ್ಕ ಎಷ್ಟೋ ಕಷ್ಟ ನಷ್ಟಗಳನ್ನು ಅನುಭವಿಸಿದ್ಲಾಗಿನ ಕಾಲದೊಳಗೆ. ಇವತ್ತು ನಾವು ಅಕ್ಕಮಾದೇವಿ ಸಂಘ ಮಾಡ್ತೀವಿ, ಅಕ್ಕಮಾದೇವಿ ಭಜನಾ ಮಂಡಳಿ ಮಾಡ್ತೀವಿ, ಅಕ್ಕನ ಫೋಟೋ ಇಡ್ತೀವಿ, ಪೂಜಾ ಮಾಡ್ತೀವಿ. ಅವತ್ತಿನ ಆ ಪ್ರಸಂಗದೊಳಗೆ ಎಷ್ಟು ಕಷ್ಟಗಳನ್ನು ಅನುಭವಿಸ್ಯಾರ ಗೊತ್ತ್ರಿ ಮಹಾತ್ಮರು. ಈಗ ಎಲ್ಲರಿಗೂ ಅನುಕೂಲ ಅದ, ಎಲ್ಲ ಮಹಾತ್ಮರಿಗೂ ಅನುಕೂಲ ಅದ, ಹೆಣ್ಮಕ್ಳಿಗೂ ಅನುಕೂಲ ಅದ, ಗಂಡು ಮಕ್ಕಳಿಗೆ ಅನುಕೂಲ ಅದ. ಆಗಿನ ಕಾಲದೊಳಗೆ
ಎಷ್ಟು ಕಷ್ಟಗಳನ್ನು, ಹೆಜ್ಜೆಜ್ಜಿಗೂ ಕಷ್ಟಗಳು, ಎಷ್ಟೋ ಮಂದಿ ಪಾಪಿಗಳು ಆಕೆಯನ್ನು ಕಾಡಿರಬೇಕು, ಎಷ್ಟೋ ತ್ರಾಸುಗಳನ್ನು ಅನುಭವಿಸಿರಬೇಕು. ಆದರೂ ಕೂಡ ಅಕ್ಕನ ದಿಟ್ಟ ಹೆಜ್ಜೆ ಎಲ್ಲಿತ್ತು ಅಂತ ಕೇಳಿದ್ರೆ ಭಗವಂತನನ್ನು ಕಾಣಬೇಕು. ಈ ಜನ್ಮ ಪರಮಾತ್ಮ ನನಗೆ ಕೊಟ್ಟನ ಅಂದ್ರ ಇದು ಪರಮಾತ್ಮನಿಗಾಗಿಯೇ ಮೀಸಲಿಡಬೇಕು ಅಂತ ತಿಳ್ಕೊಂಡು ಕಲ್ಯಾಣದತ್ತ ಹೊಂಟ್ಲು. ಶರಣರನ್ನು ಕೂಡಿ ಭಗವಂತನ ಅನುಭವದ ಆ ನುಡಿಗಳನ್ನು ನಾ ಕೇಳಬೇಕು ಅಂತ ತಿಳ್ಕೊಂಡು ಹೊರಡುವಾಗ ಎಷ್ಟೋ ಕಷ್ಟಗಳನ್ನು ಅನುಭವಿಸಿದ್ಲು. ಯಾರು ಊಟ ಕೊಡಬೇಕು, ಯಾರು ನೀರು ಕೊಡಬೇಕು, ಹೊಂಟಾಳ ಅಕ್ಕ ಅಂತ ಗೊತ್ತಾಯಿತು ತಂದೆ ತಾಯಿಗೆ. ಅವರವ್ವ ಬೆನ್ನತ್ತಿ ಸೀರೆ ಹಿಡ್ಕೊಂಡೆ ಓದ್ಲಂತ. ಸೀರೆ ಕಳೆದು ಹೋಗ್ಯಾಳಂದ್ರೆ ಸೀರೆ ಉಟ್ಗೋ, ಉಡು ಸೀರೆ, ಉಡು ಅಂತ ಹೇಳಿದ್ರಂತ. ಅದಕ್ಕನೇ ಉಡು ಅಂತ ಬಹಳ ಸರಿ ಉಡು ತಡಿ ಉಡು ಹೊಂಟಿದ್ಲಕ್ಕೆ ಮುಂದೆ ನೋಡ್ಕೋತ, ತಡಿ ಮಹಾದೇವಿ ಉಡು, ಏನುಡು ಸೀರೆ ಉಡು ತಡ್ಕೋ ಅಂತ ಮ್ಯಾಲಿಂದ ಮೇಲೆ ಆ ತಾಯಿ ಉಚ್ಚಾರ ಮಾಡಿದ್ಲಂತ ತಿಳ್ಕೊಂಡು ಆ ಗ್ರಾಮಕ್ಕೆ ಉಡತಡಿ ಅಂತ ಗ್ರಾಮ ಆಯಿತು ಅಂತ ಹೇಳ್ತಾರವ್ರು. ಏನು ತಡಿ ಉಡು ತಡಿ ಆಗಿಬಿಡುತ್ತೆ ಅದು. ಹಂಗ ತಾಯಿ ತಂದೆ ಎಲ್ಲ ಗೆಳತಿಯರು ಬೆನ್ನತ್ತಿ ಹೊಂಟಾರ. ಹೋಗಬೇಡ ತಡಿ ಎಷ್ಟೆಲ್ಲ ಹೇಳಿದ್ರು ಕೂಡ ಅಕ್ಕ ಮುಂದಿಟ್ಟ ಹೆಜ್ಜೆಯನ್ನು ಪ್ರಾಣ ಹೋದರೂ ಕೂಡ ನಾ ಹಿಂದಿಡಂಗಿಲ್ಲ ಅಂದ್ಲಂತ. ಹೋಗ್ಬೇಡವ, ನಾವಿದ್ದೀವಲ್ಲ ಅವ್ವ ಅಪ್ಪ, ನಿನ್ನ ಜಾಕಿ ಮಾಡ್ತೀವಿ, ನಿನ್ನ ರಕ್ಷಣೆ ಮಾಡ್ತೀವಿ, ನೀವು ಹೋಗಬೇಡ, ಒಬ್ಬಾಕಿ ಒಂಟಿಯಾಗಿ ಎಲ್ಲಿಗೆ ಹೋಗ್ತಿ ಅಂತ ಕೇಳಿದ್ರೆ ಪರಮಾತ್ಮನನ್ನು ಕಾಣಲಿಕ್ಕೆ ಹೋಗ್ತೀನಿ ಅಂತ ಹೊಂಟ್ಲು. ತಾಯಿ ಅಳತಿತ್ತು, ಅಮ್ಮ ಇಂಥ ವಯಸ್ಸಿನೊಳಗ ಇಷ್ಟು ಸಣ್ಣಕ್ಕಿದ್ದಿ ಹೆಂಗಿರ್ತಿದಿ, ಹೆಂಗೆ ಮಾಡ್ತಿದಿ, ಯಾರು ನಿನ್ನ ಜೊತೆಗಿರ್ತಾರ ಅಂತ ಅಳ್ತಿದ್ಲಂತ. ತಾಯಿ ಅಳ್ತಿದ್ಲು. ಆವಾಗ ಅಕ್ಕ ಅಂತಾಳ, ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ತೃಷೆಯಾದೊಡೆ ಕೆರೆಹಳ್ಳ ಬಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲ ಉಂಟು, ಚನ್ನಮಲ್ಲಿಕಾರ್ಜುನನೆನ್ನ ಆತ್ಮಸಂಗಾತಕ್ಕೆ ನೀ ನನಗುಂಟು. ತಾಯಿಗೆ ಹೇಳ್ತಾಳೆ, ಯಾಕೆ ಚಿಂತೆ ಮಾಡ್ತೀಯಮ್ಮ, ನನಗೆ ಹಸಿವು ಆಯಿತು ಅಂದ್ರ ಭಿಕ್ಷೆ ಬೇಡ ಊಟ ಮಾಡ್ತೀನಿ ನಾನು ಅಂದ್ಲಂತ. ಭಿಕ್ಷೆ ಬೇಡ ಉಣ್ತೀನಿ. ನೀರಡಿಕಾಯ್ತು ಅಂದ್ರೆ ಕೆರೆಗಳು ಹರಿತಾವು, ಬಾವಿಗಳದಾವು, ಹಳ್ಳಗಳದಾವು, ಇಷ್ಟೆಲ್ಲದರೊಳಗೂ ನೀರು ಕೊಟ್ಟನ ಭಗವಂತ. ನೀರು ಕುಡಿದು ನೀರಡಿಕೆಯನ್ನು ಹಿಂಗಿಸ್ಕೋತೀನಿ, ಚಿಂತೆ ಮಾಡಬೇಡ. ಎಲ್ಲಿ ಮಲಗುತ್ತಿದ್ದೀನಿ ನೀನು ಅಂತ ಕೇಳಿದ್ರ ಶಯನಕ್ಕೆ ಹಾಳು ದೇಗುಲ ಉಂಟು. ಹಾಳು ಗುಡಿಗಳು ಎಲ್ಲೆಲ್ಲದವು, ಊರಾಗ ಒಂದರ ಹಾಳು ಗುಡಿ ಇರ್ತದೆ, ಹೌದಿಲ್ರಿ? ಚಲೋ ಗುಡಿ ಎಂದಿಲ್ಲ ಆಕಿ. ಯಾಕೆ ಹಾಳು ದೇಗುಲ ಅಂದ್ಲಂದ್ರ ಹಾಳು ದೇಗುಲದಾಗ ಯಾರೂ ಬರಂಗಿಲ್ಲ ಅಂತ. ಚಲೋ ದೇಗುಲ ಚಲೋ ಗುಡಿ ಕಟ್ಟಿದ್ರಂದ್ರ ಕುಡಿಯೋರು, ತಿನ್ನೋರು, ಆಡೋರು, ಸೇದೋರು ಇರ್ತಾರೆ. ಅಲ್ಲಿ ಇರ್ತಾರಂತೀರ ಇಲ್ಲ ಅಂತೀರಿ? ನಿಮ್ಮೂರಾಗಿಲ್ಲ, ಅದು ಒಂದು ವ್ಯವಸ್ಥೆ ಚಲೋ ಮಾಡಿರಿ. ಎಲ್ಲಿ ಗುಡಿ ಕಟ್ಟಿರ್ತಾರ, ಗುಡಿ ಕಟ್ಟಿ ಕುಂತ ಇಸ್ಪಟ್ಟೆ ಆಡ್ತಿರ್ತಾವ ಮಂದಿ. ಭಾಳ ಕಡೆ ಹಿಂಗೆ ಗುಡಿ ಕಟ್ಟಿದ್ದು ಇಸ್ಪಟ್ಟು ಆಡಕ್ಕಲ್ಲ, ಶರಿ ಕುಡಿಯಾಕಲ್ಲ, ತಿಳಿತ್ರಿ? ಗುಟ್ಗ ತಿಂದು ತಂಬಾಕು ತಿಂದು ಉಗಳಾಕ ಗುಡಿ ಮಂದಿರಗಳಲ್ಲ. ಎಷ್ಟು ಸ್ವಚ್ಛತೆಯನ್ನು ಕಾಯ್ಕೋತೀವಿ ಅಷ್ಟು ಶಕ್ತಿ ಆ ಮಂದಿರದೊಳಗಿರ್ತದ. ಪಾಪಿ ಮಂದಿ ಆ ಜಾಗವನ್ನು ಕೂಡ ಪಾಪ ಮಾಡ್ಬಿಡ್ತಾವೆ, ಕಲ್ಮಶ ಮಾಡ್ತಾವು. ವಾತಾವರಣವನ್ನು ಕಲುಷಿತ ಮಾಡ್ತಕ್ಕಂಥ ಜನರನ್ನು ಆದಷ್ಟು ದೂರಿಡದೆ ಒಳ್ಳೆಯದಂತದ ಶಾಸ್ತ್ರ. ಎಲ್ಲಿ ತನ ನೀ ಮಂದಿರಕ್ಕೆ ಬಂದಿಲ್ಲ, ಏನು ಚಟಗಳನ್ನು ಮಾಡ್ಕೋತ ಇರು. ಯಾವಾಗ ಗುಡಿ ಒಳಗ ಪಾದ ಇಟ್ಟಿ ಅಂದ್ರೆ ಸಮಸ್ತ ಚಟಗಳಿಂದ ಮುಕ್ತನಾಗಿ ಬಾ. ಇಲ್ಲಿ ಬಂದಿದೆ ಅಂದ್ರೆ ಭಕ್ತನಾಗಿ ಬಾ. ನೀ ಬಾಟ್ಲಿ ಭಕ್ತ ಆಗಿ ಬರಕ್ಕೆ ಹೋಗ್ಬೇಡ, ಅದಿಲ್ರಿ? ಯಾವುದ್ರದರ ಭಕ್ತ ಆಗಿ ಇಲ್ಲಿ ಬರೋ ಅವಶ್ಯಕತೆ ಇಲ್ಲ. ಭಗವಂತನ ಭಕ್ತನಾಗಿ ಭಗವಂತನ ಮಂದಿರ ಪ್ರವೇಶ ಮಾಡು. ಅದು ಬಿಟ್ಟು ಯಾವ್ಯಾವುದೋ ಪಾಪ ದುಶ್ಚಟಗಳನ್ನು ಇಲ್ಲಿ ಮಾಡಬೇಡ. ಅದಕ್ಕೆ ಅಕ್ಕ ಭಾಳ ಗುಡಿಗಳಲ್ಲಿ ಅದೇ ಕೆಲಸ ನಡೀತಿರ್ತದಂತ ತಿಳ್ಕೊಂಡು ಶಯನಕ್ಕೆ ಹಾಳು ದೇಗುಲ ಉಂಟು, ಹಾಳು ದೇಗುಲ ಅದಾವ, ಅಲ್ಲಿರ್ತೀನಿ ನಾನು. ಆತ್ಮಸಂಗಾತಕ್ಕೆ ಚನ್ನಮಲ್ಲಿಕಾರ್ಜುನ ನೀ ನಿನಗುಂಟು. ನನ್ನನ್ನು ರಕ್ಷಣೆ ಮಾಡಬೇಕಂತಕ್ಕಂಥ ಭಾರ ಆ ಭಗವಂತನಿಗೆ ಅದ. ನನ್ನನ್ನು ಸದಾ ರಕ್ಷಣೆ ಮಾಡ್ತಾನ. ನೀವು ಯಾರು ನನ್ನ ಬಗ್ಗೆ ಚಿಂತೆ ಮಾಡಬೇಡ್ರಿ, ನೀವು ವಾಪಸ್ ಹೋಗ್ರಿ ಅಂತ ಎಲ್ಲರನ್ನೂ ವಾಪಸ್ ಕಳಿಸಿ ಹೊಂಟಿರ್ತಕ್ಕಂಥ ಅಕ್ಕ ಪರಮಾತ್ಮನನ್ನ ಕಾಣಬೇಕು. ಈ ಜನ್ಮ ಇಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದದ, ಯಾವಾಗ ಹೋಗ್ತದೋ ಗೊತ್ತಿಲ್ಲ. ಈ ಶರೀರದೊಳಗೆ ಪ್ರಾಣ ಹೋಗುವುದರೊಳಗಾಗಿ ನಾ ಪರಮಾತ್ಮನನ್ನು ಅರಿಬೇಕು ಅಂತ ತಿಳ್ಕೊಂಡು ಅಕ್ಕ ಹೇಳ್ತಾಳ, ಈ ಜನ್ಮ
ಎದಕ್ಕಾಗಿ ಬಂದದ ಅಂತ ಕೇಳಿದ್ರೆ ಪರಮಾತ್ಮನ ಪ್ರಾಪ್ತಿಗಾಗಿ ಬಂದಿರತಕ್ಕಂಥದ್ದದ ಅಂತ ತಿಳ್ಕೊಂಡು ಇವತ್ತಿನ ವಚನವನ್ನು ಹೇಳ್ತಾಳಕ್ಕ. ಏನಂತ? ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ. ಬೇಕಾದಷ್ಟು ದೊಡ್ಡ ಗಿಡನೇ ಅದ, ಆದ್ರೆ ಅದಕ್ಕೆ ನೆರಳೇ ಕೊಡ್ತಕ್ಕಂಥ ಶಕ್ತಿನೇ ಇರಲಿಲ್ಲ ಅಂದ್ರೆ ಆ ಮರ ಇದ್ದು ಏನು ಫಲ ಅದ ಹೇಳ್ರಿ ನೋಡೋಣ. ಗಿಡ ಅದ ಅಂದ್ರೆ ಹಸಿದವರಿಗೆ ಹಣ್ಣು ಕೊಡಬೇಕು, ನೆರಳು ಕೊಡಬೇಕು, ದಣಿವಾಗಿ ಬಂದಿರತಕ್ಕಂಥವರಿಗೆ ಪಕ್ಷಿಗಳು ವಾಸ ಮಾಡಲಿಕ್ಕೆ ಸ್ಥಾನ ಕೊಟ್ಟಿರಬೇಕು. ಅದು ಮರದ ಸಾರ್ಥಕತೆಯಿಂದ ಬದುಕಿತು ಅಂತ ಅರ್ಥ. ಮರ ಆಗಿ ಹುಟ್ಟಿದ್ದು ಯಾವಾಗ ಸಾರ್ಥಕ ಅಂದ್ರೆ ಅದು ಮತ್ತೊಬ್ಬರ ಉಪಕಾರಕ್ಕಾಗಿ ಬದುಕಿತಂದ್ರ. ತಿಳಿತಿಲ್ರಿ? ಉಪಕಾರನೇ ಮಾಡಲಿಲ್ಲ, ಯಾರಿಗೂ ನೆರಳು ಕೊಡಲಿಲ್ಲ, ಬಂದವರಿಗೆಲ್ಲ ಮುಳ್ಳೆ ಚುಚ್ಚುತ್ತಿತ್ತಂದ್ರೆ ಅಂಥ ಗಿಡ ಯಾರು ಇಡ್ತೀರೇನು ನೀವು? ಅದನ್ನೇನ್ರಿ ಮುಳ್ಳಿನ ಗಿಡ ಕಡ್ದೋಗಿರೋ ಕಡೆ ಅಂತ ಬೈತೀವಿ ನಾವು. ಕಿಮ್ಮತ್ತಿಲ್ಲ ಗಿಡಕ್ಕೆ. ಯಾವಾಗ ಕಿಮ್ಮತ್ತು ಬಂತ್ರಿ ಗಿಡಕ್ಕೆ? ಅದೇ ದೊಡ್ಡದು ಹಾಲದ ಗಿಡ ಇತ್ತಂದ್ರೆ ನೋಡ್ರಿ, ಬ್ಯಾಸ್ಗೆ ಇತ್ತು ಅಂದ್ರೆ ಬಂದು ಆರಾಮ್ ರೆಸ್ಟ್ ಮಾಡ್ತೀರಿ ನೀವು. ಮಾಡಿರಿಲ್ಲ? ಗಿಡಗಳಲ್ಲಿ ಅದಾವಂತ ತಿಳ್ಕೊಂಡೆ ಪಕ್ಷಿಗಳು ಎಲ್ಲೆಲ್ಲಿಂದನೋ ಹಾರಿ ಬಂದು ತಮ್ಮ ಜೀವನ ಕಳಿತಾವು, ಒಂದೀಟ ಹಣ್ಣು ತಿಂತಾವು, ಹರಿಸ್ತಾವು. ಸಾರ್ಥಕವಾಗಿರ್ತಕ್ಕಂಥ ಬದುಕು ಅವತ್ತಾಯ್ತು ಆ ಗಿಡಕ್ಕೆ. ಹಂಗೆ ನೀನು ಮನುಷ್ಯನಾಗಿ ಹುಟ್ಟಿದೆ ಅಂದ್ರೆ ನಿನ್ನ ಸಾರ್ಥಕತೆ ಎಲ್ಲಿ ಅದಪ್ಪ? ಮಕ್ಕಳ ಅಡಿಯೋದ್ರೊಳಗೆ ಸಾರ್ಥಕತೆ ಅಂತ ತಿಳ್ಕೊಂಡಿದೇನು? ವರ್ಷಿಗೊಂದು ಹೊಲ ಖರೀದಿ ಮಾಡೋದ್ರೊಳಗೆ ಮನುಷ್ಯ ಜನ್ಮದ ಸಾರ್ಥಕತೆ ಅಂತ ತಿಳ್ಕೊಂಡಿದೇನು? ಮಕ್ಕಳು ಅಡಿಯೋದಲ್ಲ, ಮನಿ ಕಟ್ಟದ ಸಾರ್ಥಕತೆ ಅಲ್ಲ. ನೀ ಏನಾರ ಹೊಲ ಮನಿ ತಗೊಂಡು ಬಂಗಾರ ತಗೊಂಡು ಸಾರ್ಥಕತೆ ಬದುಕಲ್ಲ. ಹೆಂಗಿರಬೇಕು ಮನುಷ್ಯನ ಬದುಕು ಅಂದ್ರೆ ಮಹಾತ್ಮರಂತರ ಪರಮಾತ್ಮನನ್ನು ನೀನು ತಿಳಿದಿರಬೇಕು. ಪರಮಾತ್ಮನ ಜ್ಞಾನ ನಿನಗಾಗಬೇಕು. ಅನ್ಯ ಜ್ಞಾನಗಳು ಎಷ್ಟು ಮಾಡಿಕೊಂಡ್ರೆ ನಿನಗೇನಾಗದಪ್ಪ? ನೀ ಏನಿದ್ದಿ ಅಂತ ನಿನಗೆ ಗೊತ್ತಿಲ್ಲ, ಪರಮಾತ್ಮ ಅಂದ್ರೆ ಏನಂತ ಗೊತ್ತಿಲ್ಲ ಅಂದ್ರೆ ಆ ಮರದಕ್ಕಿಂತ ಕನಿಷ್ಠ ಆಯಿತು ನಿನ್ನ ಬದುಕು ಅಂತ ಹೇಳ್ತಾರ ಮಹಾತ್ಮ. ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ, ಹಸುವಿದ್ದು ಫಲವೇನು ಹಯನವಿಲ್ಲದನ್ನಕ್ಕ. ಬಹಳ ಮನೆ ತುಂಬ ದನಗಳು ಕಟ್ಕೊಂಡಿರಿ, ಆಕಳ ಅದ, ಎಮ್ಮೆ ಅದ, ಎಲ್ಲ ಅದಾವು. ದಿನಾ ಮೇಯಿಸ್ತೀರಿ, ನೀರು ಕುಡಿಸ್ತೀರಿ, ವ್ಯವಸ್ಥೆ ಮಾಡ್ತೀರಿ. ಒಂದು ಗುಟಕ್ಕೆ ಹಾಲು ಹಿಂಡ್ಲಿಲ್ಲ ಅಂದ್ರೆ ಏನಂತೀರಿ? ಅಂತ ಗೊಡ್ಡ ಆಕಳ ತಗೊಂಡು ಏನಂತೀರಿ? ಎದಕ್ಕೆ ಕಟ್ಕೊಂಡು ಏನು ಲಾಭ ಅದ ರೀ? ಹಾಲೇ ಕೊಡಂಗಿಲ್ಲ, ಮತ್ತೊಬ್ಬರ ಮನೆಗೆ ಹೋಗಿ ಬೇಡ್ಕೊಂಬರ್ಬೇಕು ನಾವು ಒಂದು ಕಪ್ ಚಹಾ ಕುಡಿಬೇಕಾದ್ರೆ. ಇಂಥ ದನಗಳು ಇಟ್ಕೊಂಡು ಏನಾರ ಸಾರ್ಥಕದ ರೀ? ಸುಮ್ಮನೆ ಹೈರಾಣ, ಮಾರಿ ತೆಗಿರಿ ಅಂತ ಹೇಳ್ತೀರಿ ಮನೆಯವ್ರಿಗೆ. ಹೇಳಿರಿಲ್ಲ? ಹಿಂಡ್ಲಿಲ್ಲ ಅಂದ್ರೆ ಯಾರು ಕೇರ ಮಾಡಂಗಿಲ್ಲ. ಅದಕ್ಕೆ ಹಿಂಡುತ್ತಿತ್ತು ದನ ಅಂದ್ರೆ ಎಷ್ಟು ಟೈಮ್ ಸರಿ ಹುಲ್ಲು ಹಾಕ್ತಿರಿಲ್ರಿ? ಹಿಂಡ ದನಕ್ಕೆ ಎಷ್ಟು ಕಾಳಜಿ ಮಾಡ್ತೀರಿ, ಹಿಂಡ್ಲಾರ ದನಕ್ಕೆ ಯಾರೂ ಕಾಳಜಿ ಮಾಡಂಗಿಲ್ಲ. ನೀವು ಮಾಡಿರೇನು? ದಿನ ಅದಕ್ಕೆ ಮುಸ್ರಿ ಇಟ್ಟಿರಿ, ದಿನ ಅದಕ್ಕೆ ಮೇವು ಹಾಕಿರಿ, ಚಲೋದು ಹಿಂಡಂಗಿಲ್ಲ. ಅದಕ್ಕೆ ಕಿಮ್ಮತ್ತಿಲ್ಲ. ಹಿಂಡುತ್ತಿತ್ತಂದ್ರೆ ಒಂದಿಟ್ಟು ಹೆಚ್ಚಿಗೆ ಅದು ಒಲ್ಲೆ ಅಂದ್ರೆ ಅದ್ರ ಮುಂದೆ ಇಡ್ತೀರಿ ಮುಸ್ರಿ ಮುಂಜಾನೆ ಎತ್ತಂದು. ಯಾಕೆ? ಹೆಚ್ಚಿಗೆ ಹಾಲು ಕೊಡ್ತದ ತೊಗೊಂಡಿದೆ ಹಾಲು. ಏನು ಮಾಡಿದಿ? ದುರಾಶಕ್ಕಾಗಿ ಮತ್ತಿಷ್ಟು ನೀರು ಹಾಕಿ ಮಾರಿದಿ. ಹೌದಿಲ್ಲ? ಅದು ಕೊಟ್ಟದ ಪಾಪ. ಯಾರಿಗಾಗಿ ಕೊಟ್ಟದದು ಹಾಲ? ತನ್ನ ಕರುಗಾಗಿ ಕೊಡ್ತಿರ್ತದದು. ನೋಡ್ಬೇಕಾರೆ ನೀವು ಹಿಂಡ್ಕೋತಿರ್ತೀರಿ, ಭಾಳ ಶಾಣ್ಯರು ನೀವು. ಹಿಂಡ್ಕೊಳಂಗೆ ನೀರು ಒಯ್ದಿರ್ತೀರಿ, ಒಯ್ದು ಆ ಕರುವಿಗೆ ಮೊದಲು ಬಿಡ್ತೀರಿ. ನೀವೇ ಹಿಂಡ್ಕೊಳಕ್ಕೆ ಹೋದ್ರೆ ತ್ವರಿನೇ ಬಿಡಂಗಿಲ್ಲ. ಅದು ಬಿಟ್ಟದೇನದು ಗೊತ್ತದ ನಿಮಗೆ? ತ್ವರಿ ನಮ್ಮನ್ನು ನೋಡ್ರಿ ಬಿಡಂಗಿಲ್ಲ, ನಮ್ಮನ್ನು ನೋಡಿದ್ರೆ ಏನೂ ಕೆಲಸ ಆಗಂಗಿಲ್ಲ. ಇಂಥ ಪಾಪಿಗಳು ನಾವು. ನಮ್ಮನ್ನು ನೋಡ್ರಿದ ಬಿಡಂಗಿಲ್ಲ ಅಂತ ಗೊತ್ತಾಗಿ ಏನು ಮಾಡ್ತೀರಿ? ಮೊದಲು ಕರುಗೆ ಬಿಡ್ತೀರಿ. ಯಾವಾಗ ಕರು ಹೋಗಿ ಜಗ್ಗ ಕತ್ತಿತ್ತು ಮಲಿ ಅಂದ್ರೆ ಅದು ಗೊತ್ತಾಗ್ತದ, ನಾನು ಕರು ಬಂದದ, ನಾನು ಕೂಸಿನ ಹಾಲು ಕುಡಿಸ್ಬೇಕು ಅಂತ ತಿಳ್ಕೊಂಡು ತಾನು ಅಲ್ಲಿ ಸಂಪಾದನೆ ಮಾಡಿರ್ತಕ್ಕಂಥ ಎಲ್ಲ ಹಾಲು ಬಿಡ್ತದದು. ಎದಕ್ಕೆ ಬಿಡ್ತದು? ಕರು ಕುಡಿಲಿ ಅಂತ ಬಿಟ್ಟದದು ಪಾಪ. ನೀವೇನು ಮಾಡ್ಕೊಂಡ್ರಿ? ಅದು ಕುಡಿಸ್ದಂಗೆ ಮಾಡಿ ಅದಕ್ಕೆ ಪಾಪ ರುಚಿ ತೋರಿಸಿ ಕಟ್ಟಿ ಹಾಕಿದ್ರಿ. ಅದಕ್ಕೆ ಕಟ್ಟಿ ಹಾಕಿ ಒಂದು ಹನಿನೂ ವಾಪಸ್ ಅದಕ್ಕೆ ಕುಡಿಯೋಕೆ ಬಂದಿರಬಾರ್ದು. ಅಷ್ಟೆಲ್ಲ ಹಿಂಡುಕೊಂಡ್ರಿ, ತೃಪ್ತಿ ಆಗ್ಯದೇನೇವ? ತೃಪ್ತಿ ಆಗ್ಯದೇನು? ಮತ್ತು ತೃಪ್ತಿಯಾಗಲಿ ಮತ್ತಿಟ್ಟು ಹೆಚ್ಚಿಗೆ ನೀರು ಹಾಕೇ ಕೊಡ್ತಾರೆ, ಯಾರು ಪಕ್ಕ ಕೊಡಲ್ಲ. ಹಾಲು ತೊಗೊಂಡ್ರಂದ್ರೆ ನೀರು ಹಾಕ್ಲಾರ್ದ ಹಾಲು ಯಾರೂ ಮಾರಿಲ್ಲ ಇಲ್ಲಿ ತನಕ. ಹೌದಿಲ್ರಿ? ಭಾಳ ಮಂದಿ ಅಂತಿರ್ತಾರೆ, ಹಾಲಿಗೆ ನೀರು ಹಾಕಲಿಲ್ಲ ಅಂದ್ರೆ ದನಗಳು ಸರಿ ಹಾಲು ಕೊಡಂಗಿಲ್ಲ ರೀ, ಅದಕ್ಕೆ ಕಣ್ಣು ಬೀಳ್ತಾವಂತ ನೀರು ಹಾಕಿ ಕೊಡ್ತಾರಂತ. ಹೆಂಗ್ರಿ? ಲೀಟ್ರಿಗೆ 2 ಲೀಟ್ರ್ ಮಾಡಿ ಕೊಟ್ರೆ ದಕ್ತದೇನದು? ಪಾಪ ಅದರಿಂದನೂ
ಕಸ್ಕೊಂಡು ನೀರನ್ನು ತೃಪ್ತಿಯಾಗಿ ಬೋಗಿಸಿದೇನು? ಅದನ್ನೂ ಮಾಡಲಿಲ್ಲ. ಮತ್ತು ಹೋಗಿ ಅದನ್ನು ಎಲ್ಲರ ಡೇರಿಗೆ ಹಾಕಿ ಮಂದಿ ಮನೆಗೆ ಹಾಕಿ ರೊಕ್ಕ ಇಸ್ಕೊಂಡು ಶರಿ ಕುಡ್ದು ಬಂದ ಮನ್ಯಾಗ ಗಂಡ. ಏನು ಮಾಡ್ತೀರಿ? ಹೌದಂತೀರಿ? ಇಲ್ಲ, ಅವೇ ಹಾಲು ನೀವು ಉಂಡಿದ್ರಿಂದ ಹಿತಾರ ಆಗ್ತಿತ್ತು, ಸಾತ್ವಿಕ ಬುದ್ಧಿಯರ ಬರ್ತಿತ್ತು. ಅದನ್ನೂ ಮಾಡಂಗಿಲ್ಲ. ಮನುಷ್ಯನ ಆಶಯಕ್ಕೆ ಮಿತಿನೇ ಇಲ್ಲ. ಹೌದಿಲ್ರಿ? ಆ ದನದ ಸಾರ್ಥಕತೆ ಯಾವಾಗದ ಅಂತ ಕೇಳಿದ್ರ ಅದು ಹಾಲು ಕೊಟ್ಟಾಗ. ಹೌದಿಲ್ರಿ? ಹಯ್ಯನ ಕೊಡಕತ್ತಿತ್ತು ಅಂದ್ರ ಅದು ಸಾರ್ಥಕತೆ ಬದುಕು ಅಂತ ಹೇಳಿದರು. ನೀನು ಮನುಷ್ಯನಾಗಿದ್ದೀ, ನಿನ್ನ ಸಾರ್ಥಕತೆ ಎಲ್ಲಿರಬೇಕಂದ್ರೆ ನೀನು ಮತ್ತೊಬ್ಬರಿಗೆ ಉಪಕಾರ ಮಾಡಪ್ಪ. ಹಸದವ್ರಿಗೆ ಒಂದು ತುತ್ತ ಅನ್ನ ಕೊಡೋದು ಕಲ್ಕೋ. ಬಟ್ಟಿ ಇರ್ಲಾರ್ದವ್ರಿಗೆ ಒಂದು ಜೋಡು ಬಟ್ಟಿ ಕೊಡು. ಬಿದ್ದವ್ರನ್ನ ಮ್ಯಾಲೆ ಎತ್ತಿಡಿತಕ್ಕಂಥ ಗುಣ ಕಲ್ಕೋ. ಆವಾಗ ನಿನ್ನ ಜನ್ಮ ಸಾರ್ಥಕ ಆಗ್ತದ. ಇಲ್ಲ ಅಂದ್ರೆ ಮನುಷ್ಯನಾಗಿನೂ ಕೂಡ ನಿನ್ನ ಜನ್ಮ ವ್ಯರ್ಥ ಅದ ನೋಡು ಅಂತ ಬೈದ್ರವರು. ಹಸುವಿದ್ದು ಫಲವೇನು ಅಯನವಿಲ್ಲದನ್ನಕ್ಕ, ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ. ಹೇಳ್ತಾಳ ಅಕ್ಕ, ನೋಡಾಕ ಬಹಳ ಚಂದ ರೂಪ ಅದ, ಒಳಗ ಗುಣನೇ ಸುಮಾರದ. ಏನು ಮಾಡ್ತೀರಿ? ಭಾಳ ಮಂದಿ ಚಂದ ನೋಡಿ ಮದುವೆ ಮಾಡ್ಕೊತೀರಿ ನೀವು. ಹೌದಿಲ್ಲ? ಸ್ವಸ್ಥರನ್ನ ತಗೋಬೇಕಾದ್ರ, ಮಕ್ಕಳಿಗೆ ಎಲ್ಲಾರ ಕೊಡ್ಬೇಕಾದ್ರ ವರ ಚಂದ ಇರ್ಬೇಕ್ರಿ ತಾಯಿ ಅಂತಾಳಂತ. ಹುಡುಗ ಚಂದ ಇದ್ರೆ ಸಾಕು ನೋಡ್ರಿ, ಅವ ಏನ್ಯಾಕೆ ಚಟ ಮಾಡವಲ್ಲ. ಹೌದಿಲ್ರಿ? ಹುಡುಗ ನೋಡಕ್ಕೆ ಚಂದ ಇರ್ಬೇಕು, ನೋಡಕ್ಕೆ ಜೋಡಿ ಚಂದ ಇರ್ಬೇಕಂತ ತಾಯಿ. ಅವರಪ್ಪ ಅಂತಾನಂತ ಆಸ್ತಿ ಎಷ್ಟದ, ಗುಣ ಎಷ್ಟದ, ಅವ ಒಳ್ಳೆಯವದನೋ ಕೆಟ್ಟವದನಂತ ಅವರಪ್ಪ ನೋಡ್ತಿರ್ತಾನಂತ. ನೀವು ಹಂಗಲ್ಲ, ಹೆಂಗ್ಯಾಕಿರೋಲ್ಲ. ಕುಡಿತೇನ್ರಿ ಈ ಕಾಲದಾಗ ಕುಡ್ಲಾರ್ದವ್ರು ಯಾರದಾರ್ರಿ ಅಂತವ್ ಭಾಳ ಮಂದಿ ಮೂರು ಹೆಣ್ಮಕ್ಳು. ಹುಡುಗ ಕುಡಿತೇನ್ರಿ ಅಂತ ಯಾರ ಹೇಳಿದ್ರ ಏನಂತಾರ? ಕುಡಿಲಾರ್ದವ್ರು ಯಾರದಾರ ಬಿಡ್ರಿ, ಕುಡಿಲಿ ಬಿಡ್ರಿ. ಏನು ಮಾಡ್ತೀರಿ? ಅಂಥವ್ರಿಗೆ ತಾಯಿ ಅಂತಾರೇನು? ಇನ್ನೂ ಆಯುಷ್ಯ ಇರೋದ್ರಾಗೆ ಸತ್ತು ಹೋಗೋನಿಗೆ ಕೊಟ್ಟೆ ಅಂದ್ರೆ ಮಗಳನ್ನ ಮತ್ತೆ ಮನೆಗೆ ಬಂದೇ ಕುಂದಿರ್ಬೇಕಲ್ಲ, ಅದು ನಿಮಗ ಮೂಲಾಗಿ. ಹೌದಿಲ್ರಿ? ಅದಕ್ಕೆ ವಿಚಾರ ಮಾಡಿ ಮಕ್ಕಳು ಕೊಡ್ಬೇಕಂತಾರ ಅವರು. ರೂಪ ನೋಡಕ್ ಹೋಗ್ಬೇಡ, ರೂಪ ಹೆಂಗೇಕಿರುವಲ್ದಕ್ಕ ಗುಣ ಹೆಂಗದ ಒಳಗೆ ನೋಡು. ಆಂತರಿಕ ಸೌಂದರ್ಯ ಇತ್ತು ಅಂದ್ರನೇ ಭಗವಂತ ಒಲಿತಾನ್ರಿ. ನಾವು ಹೊರಗಿನ ಸೌಂದರ್ಯಕ್ಕೆ ಒಲಿತೀವಿ, ಆದ್ರೆ ಪರಮಾತ್ಮ ಹೊರಗಿಂದ ನೋಡ್ಲಿಲ್ಲ, ಎಂದು ನೋಡಂಗಿಲ್ಲ ಪರಮಾತ್ಮ. ಬಡತನ, ಶ್ರೀಮಂತಿಕೆ ಇವು ಯಾವ ಪರಮಾತ್ಮನಿಗೆ ಬೇಕಾಗಿಲ್ಲ. ಪರಮಾತ್ಮನಿಗೆ ಬೇಕಾಗಿರ್ತಕ್ಕಂಥದ್ದು ಪರಿಶುದ್ಧವಾಗಿರ್ತಕ್ಕಂಥ ಮನಸ್ಸ. ಅಲ್ಲಿನೇ ಪರಮಾತ್ಮ ಹೋಗುತ್ತಾನ. ನಾವು ಒಳಗೆಲ್ಲ ದುರ್ಗುಣಗಳನ್ನಿಟ್ಕೊಂಡು ಮ್ಯಾಲೆ ಭಕ್ತರಂಗ ನಾಟಕೀಯ ವ್ಯವಹಾರ ಮಾಡಿದ್ವಿ ಅಂದ್ರ ಯಾರು ನಮ್ಮ ಸಮೀಪ ಸುಳಿಯಂಗಿಲ್ಲ. ತಿಳಿತ್ರಿ? ದುರ್ಯೋಧನ ಮನುಷ್ಯನೊಳಗ ದುರ್ಗುಣಗಳನ್ನೇ ತುಂಬಿಕೊಂಡಿದ್ದ. ದುರ್ಗುಣಗಳನ್ನು ತುಂಬಿಕೊಂಡು ಪರಮಾತ್ಮ ಶಾಂತಿ ದೂತನಾಗಿ ಯುದ್ಧವನ್ನ ಬ್ಯಾಡ, ಇಲ್ಲಿದ್ದಿಲ್ಲೇ ನೀವೇ ಒಂದೀಟ ಹಂಚ್ಕೊಂಡು ಬಿಡ್ರಿ ಆಸ್ತಿಗಳನ್ನ ಅಂತ ಸಮಾಧಾನ ಹೇಳಕ್ ಬಂದ. ಅವ ಅಂದಂತ, ಕೃಷ್ಣ ಬರಕತ್ತಾನ, ಅವನಿಗೆ ನಾವೆಷ್ಟು ಶ್ರೀಮಂತರು ಇದ್ದೀವಿ ಅಂತಕ್ಕಂಥ ಆ ಐಶ್ವರ್ಯವನ್ನ ತೋರಿಸ್ಬೇಕು. ಅದಕ್ಕೆ 63 ಥರದ ಅಡಿಗೆಗಳನ್ನು ಮಾಡ್ರಿ ಅಂತ ತಿಳ್ಕೊಂಡು ಹೇಳಿದ. ಇಡೀ ತನ್ನ ಅರಮನೆಗೆಲ್ಲ ಹೂವಿನಿಂದ ಅಲಂಕಾರ ಮಾಡಿದ. ಬೇಕಾದಂಥ ಊಟ ಮಾಡಿಸಿಟ್ಟಿದ್ದ. ಬರಲಿ ನೋಡ್ಲಿ, ಅವನು ಮೊದಲೇ ಗೊಲ್ಲ, ಅವನಿಗೇನು ದೇವ್ರಂತಕ್ಕಂಥ ಭಾವ ಇಲ್ಲ ನೋಡ್ರಿ ಮೂರ್ಖಗ. ಮುಂದೆ ಅದನ್ನ ದೇವರು ನಮಸ್ಕಾರ ಮಾಡ್ಬೇಕಂತ ಎಂದೂ ನಮಸ್ಕಾರ ಮಾಡಿಲ್ಲ ಅವ ಕೃಷ್ಣಗ. ಅಂತ ಪಾಪಿ ಅವನು. ಬರಲಿ ತೋರಿಸ್ಬೇಕಂತ ಎಷ್ಟೆಲ್ಲ ಮಾಡಿ ರೆಡಿ ಮಾಡಿಕೊಂಡು ದಾರಿ ನೋಡ್ಕೋತ ಕುಂತಿದ್ದ. ಕೃಷ್ಣ ಪರಮಾತ್ಮ ಸರ್ವಜ್ಞ ಮೂರ್ತಿ, ಅವನಿಗೆ ಗೊತ್ತಾಗ್ಲಾರ್ದೇನದ ರೀ. ನಾವು ಏನಿದ್ದೀವಿ ಅಂತ ಅಳೆಯದ ಮಹಾತ್ಮರಿಗೆ ಭಾಳ ತಡ ಹತ್ತಂಗಿಲ್ಲ. ಅವ್ರ ಮುಂದೆ ಹೋಗಿ ನಿಂತ್ರೆ ಸಾಕು ನೀ ಏನಿದ್ದಿ ಅಂತ ಹೇಳ್ತಾರ ಮಹಾತ್ಮರು. ಹೆಂಗಂದ್ರೆ ಎಕ್ಸ್ರೇ ಇದ್ದಂಗೆ ಅವರು. ಎಕ್ಸ್ರೇ ತೆಗಿಸ್ತಿರಿಲ್ಲ ನೀವು? ಏನಾರ ತ್ರಾಸ ಆಕತ್ತಿತ್ತು ಕಾಲು ಕೈ ಬೆನ್ನಂದ್ರೆ ಏನು ಮಾಡ್ತಾರೆ ಡಾಕ್ಟ್ರು? ಎಕ್ಸ್ರೇ ತಕ್ಕೊಂಬರ್ರಿ ಅಂತ ಹೇಳ್ತಾರೆ. ಹೌದಿಲ್ಲ? ನೀವು ಹೆಂಗೆ ಹೋಗಿರ್ತೀರಿ ಎಕ್ಸ್ರೇ ತಕ್ಕೊಂಬರಕ್ಕೆ ಹೋಗಾಗ? ಚಂದ ಸೀರೆ ಉಟ್ಕೊಂಡು ಹೋಗಿರ್ತೀರಿ ಇಲ್ಲ? ಎಂಥವ್ರು ಉಟ್ಕೊಂಡು ಹೋಗ್ಕಿರೇನು? ದವಾಖಾನಿಗೆ ಹೋಗ್ಲಿ ಎಲ್ಲಿ ಹೋದ್ರೂ ಚಲೋ ಇರಬೇಕು, ಶಿಸ್ತಿರ್ಬೇಕಂತ ಚಲೋ ಸೀರೆ ಉಟ್ಕೊಂಡು ಬಂಗಾರ ಹಾಕ್ಕೊಂಡು ಬೇಕಾದಷ್ಟು ಅಲಂಕಾರ ಮಾಡ್ಕೊಂಡು ಹೋಗಿ ಎಕ್ಸ್ರೇ ಮುಂದೆ ನಿಂದರ್ರಿ. ಹೆಂಗೆ ತೆಗಿತಿದ್ರಿ ಫೋಟೋ? ಅದು ಮ್ಯಾಲಿನ ತೆಗೆದೈತೇನು? ನೀವೆಷ್ಟು ಚಂದ ಕಾಣಕತ್ತೀರಿ ಅಂತ ತೋರಿಸ್ತದೇನು? ಇಲ್ಲ. ಏನು ಮಾಡ್ತದ? ಸೀದಾ ಒಳಗೆ ಹೋಗ್ತದ. ಅದು ಮ್ಯಾಲಿದ್ ನೋಡಲ್ಲದು, ಸೀದಾ ಒಳಗೆ ಹೋಗಿ
ಎಲುವಿನೊಳಗೆ ಪರಕ್ ಆಗ್ಯದೋ, ನರದೊಳಗೆ ಪರಕ್ ಆಗ್ಯದೋ, ಏನು ಪರಕ್ ಆಗ್ಯದ ಅಂತ ಹೆಂಗ ಒಳಗಿಂದ ಚಿತ್ರ ತೆಗಿತದಲ್ಲ, ಹಂಗ ಮಹಾತ್ಮ ಅಂತಕ್ಕಂಥವನು ಎಕ್ಸ್ರೇ ಕಣ್ಣಿದ್ದಂಗ ನೋಡಿದ್ರೆ ಸಾಕು ಇವ ಸಜ್ಜನ ಅದನೋ ಇವ ದುರ್ಜನ ಅದನೋ ಅಂತ ಗೊತ್ತೇ ಆಗಿಬಿಡ್ತದ. ಅವ್ರಿಗೆ ಹೇಳೋದೇನು ಅರ್ಕತ್ತದ, ಇವ ಪಾಪಿ ಅದನ್ರಿ, ಇವ ಚಲೋ ಇಲ್ರಿ, ಇವನ್ನ ಹಚ್ಕೋಬೇಡ್ರಿ, ನೀ ಹೇಳೋ ಅವಶ್ಯಕತೆ ಅವ್ರಿಗಿಲ್ಲ. ಒಂದೆರಡು ಮಾತಾಡಿದ್ರೆ ಸಾಕು ಗೊತ್ತೇ ಆಗಿಬಿಡ್ತದ. ಪರಮಾತ್ಮ ಅವನಿಗೆ ಗೊತ್ತಾಗ್ಲಾರ್ದೇನದ, ಹೌದಿಲ್ರಿ? ಸಾಮಾನ್ಯ ಮನುಷ್ಯರಿಗೆ ಗೊತ್ತಾಗ್ತದ. ನೀವೇ ಅಂತಿರ್ದೆ ಆ ಮನುಷ್ಯ ಬರೋಬ್ಬರಿ ಇದ್ದಂಗೆ ಕಾಣಂಗಿಲ್ರಿ, ಯಾಕೋ ನನ್ನ ಮನಸ್ಸು ಹೇಳಕತ್ತದ ನೋಡ್ರಿ ಅಂತಿರ್ತೀರಿ. ನೀವು ಅಂತಿರೇ ಇಲ್ಲ, ಕೆಲವು ಕಡೆ ಹೋದಾಗ ಆಗ್ತದೆ ಎಲ್ಲರಿಗೂ. ಹಂಗ ಪರಮಾತ್ಮನಿಗೆ ಗೊತ್ತಾಯ್ತು, ಇವ ತನ್ನ ಐಶ್ವರ್ಯವನ್ನ ನನ್ನ ಮುಂದೆ ತೋರಿಸ್ಬೇಕಂತದ ಪಾಪಿ. ಯಾರಿಂದ ಎಲ್ಲವನ್ನ ಪಡ್ಕೊಂಡ ಅವ್ರಿಗೆ ತೋರಿಸ್ಬೇಕಂತಾನ. ಎಂಥ ವಿಚಿತ್ರ ಮನುಷ್ಯನ ಸ್ವಭಾವ. ಏನು ಬರಾಗ ತಂದಿರಿ ನೀವು? ಏನು ತಂದಿರಿ ಬರಾಗ? ಬರುವಾಗ ಬತ್ತಲೆ, ಹೋಗುವಾಗನು ಬತ್ತಲೇನೆ. ಎಲ್ಲ ಖಾಲಿಗೈಲೆ ಬಂದಿದಿ, ಖಾಲಿಗೈಲೆ ಹೋಗ್ತಿದಿ. ನಡುವಿಷ್ಟೆಲ್ಲ ಸಂಪಾದನೆ ಮಾಡಿಕೊಂಡು ನಾ ಶ್ರೀಮಂತ, ನಾ ಸಾಹುಕಾರ, ನಾ ಇಟ್ಟೆಲ್ಲ ಗಳಿಸಿದೆ, ನನ್ನ ಐಶ್ವರ್ಯವನ್ನ ನಾ ತೋರಿಸ್ಬೇಕು ಗುರುಗಳಿಗೆ, ಮಹಾತ್ಮರಿಗೆ ಅಂತೀಯಲ್ಲ. ಮೂರ್ಖ ಅಂತಾರ ಮಹಾತ್ಮರು. ಯಾಕ? ಎಲ್ಲವೂ ಪರಮಾತ್ಮನ ಆಸ್ತಿ ಅದನೋ ಯಪ್ಪ. ನಿಂದನ್ನೋದು ಏನದ ಇಲ್ಲಿ? ನಿಂದನ್ನೋದು ಈ ಶರೀರನೇ ನಿಂದಲ್ಲ ಅಂದಾಗ, ಈ ಒಳಗಿರ್ತಕ್ಕಂಥ ಜೀವನೇ ನಿಂದಲ್ಲ ಅಂದಾಗ, ಹೊರಗಿರ್ತಕ್ಕಂಥ ಯಾವ ಸಾಮಾನು ನಿಮ್ಮ ಓದವಂತೀರಿ ಹೇಳ್ರಿ ನೋಡೋಣ. ನೀನು ನನ್ನ ಹೊಲ, ನನ್ನ ಮನೆ, ನನ್ನ ಆಸ್ತಿ ಎಷ್ಟು ಬಡದಾಡ್ತಿದಿ. ಅದಕ್ಕೆ ಅವ್ರು ಅಂತಾರಪ್ಪ, ಯಾವುದು ನಿಂದಲ್ಲ ಈ ಭೂಮಿ ಮ್ಯಾಗ, ನೀ ಏನು ತಂದೆ ಇಲ್ಲ ಅಂದ ಬಳಿಕ ಅಹಂಕಾರ ಪಡಬೇಡ, ಅಭಿಮಾನಿ ಆಗಕ್ಕೆ ಹೋಗ್ಬೇಡ, ವಿನಯವಂತನಾಗಿ ಬದುಕಲಿಕ್ಕೆ ಪ್ರಯತ್ನ ಮಾಡಂತಾರ ಮಹಾತ್ಮರು. ಶಾಸ್ತ್ರಗಳು ಹೇಳುತ್ತವು, ಈಶಾ ವಾಶ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತ ಮಾಗೃದ ಕಶ್ಯಸ್ವಿದ್ದನಂ. ಶ್ರುತಿ ಭಗವತಿ ನಮ್ಮೆಲ್ಲರಿಗೂ ಉಪದೇಶ ಮಾಡ್ತಾಳೆ. ಎಲ್ಲವೂ ಪರಮಾತ್ಮನಿಂದ ವ್ಯಾಪಿಸಲ್ಪಟ್ಟಿರ್ತಕ್ಕಂಥ ಪ್ರಪಂಚ, ಎಲ್ಲವೂ ಪರಮಾತ್ಮನ ಆಸ್ತಿ ಅದ. ನಿಂದನ್ನೋದು ಏನದ ಯಪ್ಪ? ನಿಂದು ಏನೂ ಇಲ್ಲ. ಏನಾದರೂ ಮಾಡ್ತಿದ್ದಂದ್ರೆ ತ್ಯಾಗದಿಂದ ಭೋಗಿಸು. ತೇನ ತ್ಯಕ್ತೇನ ಭುಂಜೀತ ಮಾಗೃದ ಕಶ್ಯಸ್ವಿದ್ದನಂ. ಯಾರ ಧನ ಅಂತ ತಿಳ್ಕೊಂಡಿದ್ದಿಷ್ಟೆಲ್ಲ ಐಶ್ವರ್ಯವನ್ನ ಪರಮಾತ್ಮ ಶ್ರುತಿ ಭಗವತಿ ಆಜ್ಞೆ ಮಾಡ್ತಾಳ. ಎಲ್ಲವೂ ಪರಮಾತ್ಮನ ಆಸ್ತಿ ಅದ. ಇದರೊಳಗೆ ಅಹಂಕಾರಿಯಾಗಿ ತೋರಿಸ್ತೀನಿ ತಡಿ, ಮಹಾತ್ಮರಿಗೆ ನನ್ನ ಐಶ್ವರ್ಯ ತೋರಿಸ್ಬೇಕು, ಗುರುಗಳಿಗೆ ನನ್ನ ಐಶ್ವರ್ಯ ತೋರಿಸ್ಬೇಕು ಅಂತ ದುರಹಂಕಾರದಿಂದ ಮೆರಿತಿದ್ದ ದುರ್ಯೋಧನ ಪರಮಾತ್ಮನಿಗೆ ಗೊತ್ತಾಯಿತು. ಹೋಗಲಿಲ್ಲ. ಅವನು ಬಂದ, ಈ ಪಾಪಿ ಮನೆಗೆ ಹೋಗಬಾರ್ದಂತ ತಿಳ್ಕೊಂಡು ಸೀದಾ ವಿದುರನ ಮನೆಗೆ ಹೋದ್ನಂತ್ರಿ. ವಿದುರ ಬಹಳ ಸಾದಾ ಸೀದಾ ಮನುಷ್ಯ, ಇಷ್ಟು ಭಕ್ತಿವಂತ ಇದ್ದ. ಕೃಷ್ಣ ಅಂದರೆ ಅವನ ಉಸಿರಾಗಿತ್ತು. ಸೀದಾ ಪರಮಾತ್ಮ ಅವನ ಮನೆಗೆ ಹೋದ. ವಿದುರ ಮನೆಯೊಳಗಿರಲಿಲ್ಲ. ಯಾರೋ ಸುದ್ದಿ ಹೇಳಿದ್ರಂತ, ನಿಮ್ಮ ಮನೆ ಕಡೆ ಹೋಗ್ಯಾನ್ರಿ ಕೃಷ್ಣ ಅಂತ ಹೇಳಿದ್ರು. ಪರಮಾತ್ಮ ನಿಮ್ಮ ಮನೆ ಕಡೆ ಹೋಗ್ಯಾನಂದ್ರ ಅವ ಅಂದ, ನಮ್ಮ ಮನೆಗೆ ಯಾಕೆ ಬರ್ತಾರೋ? ಅಲ್ಲಿ ರಾಜಧಾನಿಗೆ ಬರೋರು, ಅರಮನೆಗೆ ಬರೋರು ನನ್ನ ಮನೆಗೆ ಯಾಕೆ ಹೋಗ್ತಾನ ಕೃಷ್ಣ ಅಂತ ತಿಳ್ಕೊಂಡು ಕೇಳಿದಾಗ, ಇಲ್ಲ ನಿಮ್ಮ ಮನೆ ಕಡೆನೇ ಹೋಗೈತಿ ರಥ ಅಂತ ಹೇಳಿದ್ರಂತ. ಆಶ್ಚರ್ಯ ಆಯಿತು. ಓಡೋಡಿ ಬರ್ತಿದ್ದ. ಪರಮಾತ್ಮ ಮನೆ ಮುಂದೆ ಬಂದು ನಿಂತಿದ್ದ. ಸುಲಭ ಸ್ನಾನ ಮಾಡಿ ಸೀರೆ ಉಡುತ್ತಿದ್ಲು. ಕೃಷ್ಣ ಬಂದ ಅಂತ ಗೊತ್ತಾಗಿ ಒಡ್ಕೋತ ಬಂದ್ಲಂತ. ನೋಡಿದ್ಲು ಭಗವಂತನನ್ನ, ಮೈ ಮರ್ತು ಬಿಟ್ಲು. ಬರ್ರಿ ಒಳಗ ಅಂತ ಕರಿಲಿಕ್ಕೂ ಆಕಿಗೆ ಮಾತೆ ಬರಲಿಲ್ಲಂತ. ನಿಮಗೂ ಹಂಗಾಗ್ಯದ ಇಲ್ಲ? ಆಕೈತಿಲ್ಲ? ಯಾವಾಗ ಆಕೈತಿ? ಹೇಳಾರ್ದ ಕೇಳಾರ್ದ ತವ್ರ ಮನೆಯವ್ರು ಬಂದ್ರೆ ಆಕೈತಿ, ಹೌದಿಲ್ರಿ? ಗಂಡನ ಮನೆ ಕಡೆಯವ್ರು ಬಂದ್ರೆ ಆಗಂಗಿಲ್ಲ. ಯಾಕೆ ಬಂದು ಯಪ್ಪ ಕಿರಿಕಿರಿ ಅಂತೀರಿ, ಹೌದಿಲ್ರಿ? ಅದೇ ಯಾರ ಅಣ್ಣ ತಮ್ಮ ಬಂದ್ರು ಅಂದ್ರ ನಿಂತು ಬಿಡ್ತಾರೆ. ಏನು ನೀರು ಕೊಡ್ಬೇಕಲ್ಲ ಗೊತ್ತಾಗಂಗಿಲ್ಲ. ಒಂದು ಕ್ಷಣ ಸ್ತಬ್ಧ ಆಗ್ತದ ಮನಸ್ಸು. ಯಾಕ? ಸಂತೋಷ ಆಗ್ತದ. ಆ ಸಂತೋಷ ಕೃತಿಯೊಳಗೆ ವ್ಯಕ್ತ ಮಾಡೋಕ್ಕಾಗಂಗಿಲ್ಲ ಅದನ್ನು, ಹೌದಿಲ್ರಿ? ಒಂದು ಕ್ಷಣ ಆನಂದ ಅನುಭವಿಸಿ ಹೊರಗೆ ಬಂದು ಅವಾಗ ಗಡಬಡಿಸಿ ನೀರು ಕೊಡ್ತೀರಿ. ಎಷ್ಟು ಮಾತಾಡ್ತೀರಿ, ಹೌದಿಲ್ರಿ? ಅವ್ವ ಆರಾಮದಾಳ, ಅಪ್ಪ ಆರಾಮದ, ಮನೆಗಿನ ನಾಯಿ ಚಂದದ, ಬೆಕ್ಕ ಚಂದದ, ಎಲ್ಲ ಮಾತಾಡ್ತಾರೆ ತವ್ರ ಮನೆ ಸುದ್ದಿ. ಅದೇ ಗಂಡನ ಮನೆ ಕಡೆಯವ್ರು ಬಂದಿದ್ರಂದ್ರೆ, ಬಂದ್ರಿ ಬರ್ರಿ, ಮಾತು ಚೇಂಜ್ ಆದವಿಲ್ರಿ? ಹಿಂಗೆ ಹೆಂಗೆ ಬಂದ್ರಿ?
ಯಾವಾಗ ಹೋಗ್ತೀರಿ? ಇನ್ನು ಹೊರಗೆ ನಿಂತವು. ಮತ್ತು ಅವ್ರು ಶಾಣ್ಯರಿದ್ರು ಅಂದ್ರೆ ಆ ಕಡೆ ಹೋಗೇ ಬಿಡ್ಬೇಕು, ಅವ್ರು ನಿಂದ್ರಬಾರ್ದು. ಮತ್ತು ನಾ ಯಾಕೆ ಹೋಗ್ಲಿ, ನಾನು ಇದ್ದ ಹೋಗ್ತೀನಿ ಅಂದ್ರಂದ್ರೆ ನಿಂದಿರ್ತಾರೆ ಅವ್ರು. ತಿಳಿತಿಲ್ರಿ? ಇಷ್ಟು ಮನುಷ್ಯನಿಗೆ ಏನಾಗ್ತದ? ಸಂಭ್ರಮಂ ಸ್ನೇಹಮಾಖ್ಯಾತಿ. ನೋಡಿದ್ಲು ಸುಲಭ, ಹಂಗೆ ನಿಂತಾಳ ಸ್ತಬ್ಧಳಾಗಿ, ಭಕ್ತಿ ತುಂಬ್ಯದ, ಒಳಗೆ ಕರಿಬೇಕಂತ ಮರತ್ಲು. ಸುಲಭ ಅಂದ, ನೋಡಿದ್ಲು, ಯಪ್ಪ ಬರೀ ಬಾ ಭಗವಂತ ಅಂತ ಒಳಗೆ ಕರೆದ್ಲು. ಹಸಿವಾಗ್ಯದಂತ ಮನೆಗೆ ಬಂದೀನಿ, ಏನು ಅಡಿಗೆ ಮಾಡಿದಿ ಅಂತ ಕೇಳ್ತಾನ. ಏನೇನು ಮಾಡಿಲ್ಲ ಆಕೆ ಪಾಪ, ಅದಿಲ್ರಿ? ಏನು ಮಾಡಿಲ್ಲ, ಇದೇ ಸ್ನಾನ ಮಾಡೀನಿ, ಏನು ಮಾಡಿಲ್ಲ. ಹಸಿವು ಭಾಳ ಆಗ್ಯದ, ಏನಾರ ಕೊಡು ಅಂತಿದ್ದ. ಆ ಕಡೆ ನೋಡಿದ್ಲು, ಬಾಳೆಹಣ್ಣಿದ್ವು ಅಂತ ತಂದು ಮುಂದಿಟ್ಲು. ಪರಮಾತ್ಮನಿಗೆ ಕೈಯಾರೆ ಉಣಿಸ್ಬೇಕು. ಆ ಆನಂದದೊಳಗೆ ಆ ಉಣಿಸುವಂಥ ಆನಂದ ಏನದಲ್ಲ, ಅದು ಮತ್ಯಾವುದ್ರೊಳಗೂ ಸಿಗಂಗಿಲ್ಲ. ತಿಳಿತಿಲ್ರಿ? ನೀವು ಗಂಡನ ಪ್ರೀತಿ ಗಳಿಸ್ಬೇಕಾಗಿತ್ತಂದ್ರೆ ಯಾರಿಗಾರ ಊಟಕ್ಕೆ ಕೊಡಕ್ಕೆ ಹಚ್ಚಬಾರ್ದು. ಮನ್ಯಾಗ ನಿಮ್ಮವ್ರಿಗೆ ನೀವೇ ಊಟಕ್ಕೆ ಕೊಡ್ಬೇಕಂತ ಶಾಸ್ತ್ರ ಹೇಳ್ತದೆ. ಯಾರ ಊಟಕ್ಕೆ ಕೊಡಬಾರ್ದು, ಯಾರ ಸ್ನಾನಕ್ಕೆ ನೀರು ಕೊಡಬಾರ್ದು. ನಿಮ್ಮ ಗಂಡನ ಕೆಲಸವನ್ನು ನೀವೇ ಮಾಡಬೇಕು ಅಂತ ಹೇಳ್ತಾರೆ. ಯಾರ ಮಾಡಿದ ಅಡುಗೆ ಉಣಿಸೋದು, ಯಾರಿಗಾರ ಹೇಳಿ ಹೋಗೋದು ಇವು ಸರಿ ಆಗಂಗಿಲ್ಲ ಅಂತ ಶಾಸ್ತ್ರ ಹೇಳ್ತದೆ. ಹಂಗೆ ಪರಮಾತ್ಮನಿಗಾಗಿ ಗುರುವಿಗಾಗಿ ಏನು ಮಾಡಿರ್ತಿ, ನಿನ್ನ ಕೈಯಾರೆ ನೀವು ಊಟ ಮಾಡಿಸು, ಅದ್ರೊಳಗೆ ಆನಂದ ಇರ್ತದೆ. ಹಂಗೆ ಸುಲಭ ನಾನು ಕೈಯಾರೆ ಪರಮಾತ್ಮನಿಗೆ ಊಟ ಮಾಡಿಸ್ಬೇಕಂತ ತಿನ್ನಿಸ್ಬೇಕಂತ ಬಾಳೆಹಣ್ಣು ಸುಲಿತಿದ್ಲು. ಪರಮಾತ್ಮ ಬಂದ. ನಂದೆಂಥ ಭಾಗ್ಯ, ಎಷ್ಟು ಜನ್ಮದೊಳಗೆ ಏನು ಪುಣ್ಯ ಮಾಡಿದ್ದೆ ಗೊತ್ತಿಲ್ಲ ಅಂತ ಹಾಗೆ ತಿನ್ನಿಸ್ತಿದ್ಲು. ಪರಮಾತ್ಮ ಸಂತೋಷದಿಂದ ತಿನ್ನಿಸ್ತಿದ್ದ. ಓಡೋಡಿ ಬಂದಂತ ವಿದುರ ಮನೆಗೆ ಪರಮಾತ್ಮ ಬಂದನಂತ ನೋಡ್ತಿದ್ದ. ಏನು ತಿನ್ಸಕತ್ತಿದ್ಲು? ಸಿಪ್ಪಿ ತಿನ್ಸಕತ್ತಾಳ, ಬಾಳೆಹಣ್ಣು ಕೆಳಗೆ ಒಗ್ಯಕತ್ತಾಳ. ಪರಮಾತ್ಮ ಸಿಪ್ಪಿನೇ ತಿನ್ನಕತ್ತಾನ. ನೋಡಿದ ವಿದುರ, ಹೇ ಸುಲಭ, ಏನು ಮಾಡಕತ್ತಿದಿ ಅಂದಂತ. ಏನು ಮಾಡಕತ್ತಿದ್ ತಿಳಿತದಿಲ್ಲ ಅಂದ. ನೋಡಿದ್ಲು, ಎಚ್ಚರಾಯ್ತು, ಮೈಮೆ ಪ್ರಜ್ಞೆ ಬಂತು, ಹಣ್ಣೆಲ್ಲ ಕೆಳಗೆ ಬಿದ್ದಿದ್ದು. ಹಾಗಾದ್ರೆ ಇಷ್ಟೊತ್ತನ ಪರಮಾತ್ಮ ಏನು ತಿನ್ನಿಸಿದೆ ವಿಚಾರ ಮಾಡಿದ್ಲಾಕಿ. ಏನು ತಿನ್ನಿಸಿದ್ಲು? ಶಿಪ್ಪಿನೇ ತಿನ್ನಿಸಿದ್ನಲ್ಲ ಹೇ ಪರಮಾತ್ಮ, ಎಂಥ ಅಪರಾಧ ಮಾಡಿದೆ ಅಂತ ತಿಳ್ಕೊಂಡು ಅವಾಗ ಇದ್ದದ್ದು ಒಂದೇ ಹಣ್ಣು ಉಳಿದಿತ್ತಂತ ಸುಲಿದು ಹಣ್ಣು ಕೊಟ್ಲು. ಒಂದು ತುತ್ತು ಕಚ್ಚಿದ ಭಗವಂತ, ಸುಲಭ, ಇಷ್ಟೊತ್ತನ ನೀ ಕೊಟ್ಟಿರ್ತಕ್ಕಂಥ ತುತ್ತಿನೊಳಗೇನು ರುಚಿ ಇತ್ತಲ್ಲ, ಆ ರುಚಿ ಇಲ್ಲ ನೋಡಿದ್ರಾಗ ಅಂದಂತ ಪರಮಾತ್ಮ. ಯಾಕ? ಮೈ ಮರೆತು ಭಕ್ತಿಯ ಆವೇಶದೊಳಗೆ ಉಣಿಸಿರ್ತಕ್ಕಂಥ ಶಿಪ್ಪಿನ ಪರಮಾತ್ಮನಿಗೆ ರುಚಿ ಎತ್ತಿತು. ದೇಹ ಭಾವದೊಳಗೆ ಬಂದು ಕೊಟ್ಟಿರ್ತಕ್ಕಂಥ ಒಂದು ತುತ್ತು ರುಚಿ ಹತ್ತಲಿಲ್ಲ ಭಗವಂತನಿಗೆ. ತಿಳಿತ್ರಿ? ಏನು ಮಾಡಿಸ್ತೀರಿ ಪರಿಪೂರ್ಣವಾಗಿ ಭಕ್ತಿ ಮಾಡಿದ್ರೆ ಪರಮಾತ್ಮ ಒಲಿತಾನ. ಅವಾಗ ಭಗವಂತ ಹಿಂಗ್ಯಾಕೆ ಬಂದಿ ಅಂತ ಕೇಳಿದ್ರೆ, ದುರ್ಯೋಧನ ಅಹಂಕಾರ ಮುರಿಯಾಕೆ ಬಂದಿ ಅಂತ ತಿಳ್ಕೊಂಡು ಊಟ ಮಾಡಿದ, ಕುಂತ, ತಿಂದ. ವಾಪಸ್ಸಿನ ಅರಮನೆಗೆ ಹೋಗ್ಬೇಕಲ್ಲ ಅಂತ ತಿಳ್ಕೊಂಡು ಅರಮನೆಗೆ ಹೋದ. ಹೊರಗ ಸ್ವಾಗತ ಮಾಡಲಿಕ್ಕೆ ಯಾರ್ಯಾರು ಬಂದಾರ ಗೊತ್ತೇನ್ರಿ? ದ್ರೋಣಾಚಾರ್ಯ ಬಂದಾನ. ಪರಮಾತ್ಮನನ್ನ ಇಂಥ ಭಗವಂತನ ದರ್ಶನ ನಮಗಾಗ್ತದಲ್ಲ ಅಂತ ಭೀಷ್ಮ ಬಂದಾನ, ಕೃಪಾಚಾರ್ಯ ಬಂದಾರ, ಕರ್ಣ ಬಂದಾನ, ದುಷ್ಟ ದುರ್ಯೋಧನ ಬಂದಿಲ್ಲ. ದೊಡ್ಡವರು ಬಂದಾರ ಅಂದ್ರೆ ಎದ್ದು ನಿಂತು ಸ್ವಾಗತ ಮಾಡ್ಕೋಬೇಕಂತಕ್ಕಂಥ ಪರಿಜ್ಞಾನ ಇಲ್ಲ. ಎಷ್ಟೋ ಮಂದಿ ಇವತ್ತೂ ಹಾಗೆ ಅದಾವು, ನೋಡಿರ್ಬೇಕಾದ್ರೆ ನೀವು. ಅದ್ರದ್ದು ಮುಂದೆ ಪರಿಣಾಮ ಏನದ ಅಂತ ಭಾಳ ಮಂದಿಗೆ ಅರ್ಥನೇ ಆಗಂಗಿಲ್ಲ. ಯಾರಾದರೂ ನಮಗಿಂತ ವಯಸ್ಸಿನಲ್ಲಿ, ವಿದ್ಯಾದಲ್ಲಿ, ಜ್ಞಾನದಲ್ಲಿ ದೊಡ್ಡವರು ಬಂದಿದ್ರಂದ್ರೆ ಕುಂತಿದ್ದೆ ಅಂದ್ರೆ ಪಟ್ನ ಎದ್ದು ನಿಂದ್ರು ಅಂತ ಹೇಳ್ತಾವೆ ಶಾಸ್ತ್ರ. ನೀವೇನು ಮಾಡ್ತೀರಿ? ಕಾಲ್ ಮ್ಯಾಗ ಕಾಲು ಹಾಕ್ಕೊಂಡು ಟಿ ವಿ ನೋಡ್ಕೋತ ಕುಂದಿರ್ತೀರಿ. ಮಾವ ಹೊರಗಿಂದ ಬಂದಂದ್ರೆ ಬಂದಿರ್ಬೇಕು ಬಿಡು, ಬಂದ್ರೆ ಅವ ಬಂದಾನ ಅಂತೀರಿ ನೀವು. ಹೌದ್ರಿ? ದೊಡ್ಡವ್ರು ಅದಾರಿಲ್ಲ, ಅತ್ತಿ ದೊಡ್ಡಕ್ಕೆ ಅದ, ಮಾವು ದೊಡ್ಡವ ಅದಾನ, ಬಂದ ತಕ್ಷಣ ಒಂದಿಟ್ಟು ಎದ್ದು ಆಮೇಲೆ ಕುಂದ್ರೆ ಬೇಡ ಅನ್ನಂಗಿಲ್ಲ. ಎದ್ದು ನಿಂದ್ರೆ ಅದು ಕಲ್ಕೋ ಗೌರವ. ಅದು ಗೌರವ ಸೂಚನೆ. ಅದು ಏನು ಮಾಡ್ತದಂದ್ರೆ ನಿನ್ನ ಆಯುಷ್ಯ, ಕೀರ್ತಿ, ಬಲಗಳನ್ನು ಹೆಚ್ಚು ಮಾಡ್ತದಂತ. ಒಂದು ವೇಳೆ ನೀನು ಆ ಕಿಮ್ಮತ್ತು ಕೊಡಲಿಲ್ಲ, ಅಗೌರವವನ್ನು ತೋರಿಸಿದೆ ಅಂದ್ರೆ ನಿನ್ನ ಆಯುಷ್ಯನೂ ಕೂಡ ನಾಶ ಆಗ್ತದೆ ಜಲ್ದಿ ಅಂತ ಹೇಳ್ತಾವೆ ಶಾಸ್ತ್ರಗಳು. ಅದಕ್ಕೆ ಪರಮಾತ್ಮ ಬಂದ. ಇಷ್ಟೆಲ್ಲ ಮಂದಿ ಸ್ವಾಗತಕ್ಕೆ ಬಂದರು. ನೋಡಿದ ದುರ್ಯೋಧನನೇ ಬಂದಿದ್ದಿಲ್ಲ. ಒಳಗೆ ಬಂದ, ನೋಡಿದ ಸಿಂಹಾಸನದ ಮ್ಯಾಗ ಹಂಗೆ ಕುಂತಾನ. ಎದ್ದು ಸಹಿತ ನಿಂತಿಲ್ಲ. ಸಭಾ ಎದ್ದು ನಿಂತರು ಹಂಗೆ ಕುಂತದ ಪಾಪಿ. ಪರಮಾತ್ಮಗ ಸಹನ ಆಗಂಗಿಲ್ಲ. ದೇವರು ಏನಾರ ಸಹನ ಮಾಡ್ತಾನಂತ, ಅಹಂಕಾರ ಸಹನ ಆಗಂಗಿಲ್ಲ ಅಂತ ಅವನಿಗೆ. ಏನು ಮಾಡಿದಂದ್ರೆ ಎಬ್ಬಟ್ಟಿನಿಂದ
ಪಾದವನ್ನು ಭೂಮಿಯನ್ನು ಒತ್ತಿಬಿಟ್ಟ. ಯಾವಾಗ ಹೆಬ್ಬಟ್ಟಿನಿಂದ ಭೂಮಿ ಒತ್ತಿದ 1 ಫೀಟ್ ಕೆಳಗೋತಂತ್ರಿ. ಭೂಮಿ 1 ಫೀಟ್ ಕೆಳಗೋಯ್ತು. ಆ ಏನು ಕುಂತಿದ್ದ ಸಿಂಹಾಸನ ಕೆಳಗೆ ಬಿದ್ದ. ಉಳ್ಕೋತ 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 ಸೀದಾ ಬಂದು ದುರ್ಯೋಧನ ಪರಮಾತ್ಮನ ಪಾದಕ್ಕೆ ಬಿದ್ದ. ದೇವ್ರಂತಾನ, ನೀವು ರಾಜಕುಮಾರ್ ಅದಿರಿ, ನಮ್ಮಂಥವ್ರ ಕಾಲಿಗೆ ಯಾಕೆ ಬೀಳ್ತೀರಿ, ಹೇಳ್ರಿ ಹೇಳ್ರಿ ಅಂದಂತ ಪರಮಾತ್ಮ. ನೋಡ್ರಿ ಎಷ್ಟು ವಿನಯ. ನಾಚಿಗೆ ಬಂತು ಅದಕ್ಕೆ ಪಾಪಿಗೆ. ಅಯ್ಯೋ ನಾನು ಎದ್ದು ನಿಂದಿರಲಿಲ್ಲ, ಮತ್ತವನ ಪಾದಕ್ಕೆ ಬಂದು ಬೀಳೋದಾತಲ್ಲ ಅಂತ ಪಶ್ಚಾತ್ತಾಪದ ಅಗ್ನಿಯೊಳಗ ಕುಂತೆ ವಿನಃ ಮತ್ತು ಅದಕ್ಕೆ ಅರುವೇ ಆಗಲಿಲ್ಲ. ಇಡೀ ಎಲ್ಲ ವಂಶನಾಶ ಆದ್ರೂ ಬುದ್ಧಿ ಬರಲಿಲ್ಲ. ಯಾಕಂದ್ರೆ ನೋಡಾಕ ಚಂದದ, ಹೊರಗ ನೋಡಾಕ ಚಂದ, ಒಳಗ ಏನು ಗುಣ ಇರಬೇಕಾಗ್ಯದಲ್ಲ ಆ ಗುಣಗಳೇ ನಿನ್ನೊಳಗೆ ಇರಲಿಲ್ಲ ಅಂದ್ರೆ ನಿನ್ನ ಐಶ್ವರ್ಯ, ನಿನ್ನ ರೂಪ, ನಿಂದು ಏನಿದ್ರೂ ಎಲ್ಲವೂ ವ್ಯರ್ಥ ಅದಾವ ನೋಡು ಅಂತ ಕರೀತಾರ ಅವ್ರು. ವ್ಯರ್ಥ ಅದಾವ. ಅದಕ್ಕೆ ಅಕ್ಕ, ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ. ಏನು ಐಶ್ವರ್ಯ, ಏನು ರೂಪ, ಏನು ರಾಜ್ಯ ಇದ್ರೆ ಏನಾಗದಪ್ಪ, ನಿನಗೊಂದಿಷ್ಟು ಸದ್ಗುಣಗಳು ಒಳಗಿಲ್ಲ. ಮತ್ತೊಬ್ಬರನ್ನು ನೋಡಿ ದಯಾ, ಕರುಣ, ಉಪಕಾರ ಮಾಡ್ತಕ್ಕಂಥ ಬುದ್ಧಿನೇ ನಿನ್ನೊಳಗಿರಲಿಲ್ಲ ಅಂದ್ರೆ ಏಟಿದ್ದನು ವ್ಯರ್ಥ ಅದ ನೋಡು ಅಂತ ತಿಳ್ಕೊಂಡು ಮಹಾತ್ಮರು ನಮ್ಮೆಲ್ಲರಿಗೂ ಕೂಡ ಉಪದೇಶ ಮಾಡಕತ್ತಾರ. ಅದಕ್ಕೆ ನಾವು ಕೂಡ ಪರಮಾತ್ಮನ ಭಕ್ತಿಯನ್ನು ಹೆಂಗೆ ಮಾಡಬೇಕಂದ್ರೆ ಅವನಿಗೆ ಮನಸ್ಸನ್ನು ಕೊಡು. ಅದಕ್ಕೆ ಮನಸ್ಸು ಒಂದು ಕೊಟ್ಟುಬಿಟ್ಟಿ ಅಂದ್ರೆ ಪರಮಾತ್ಮ ಅಪೇಕ್ಷೆ ಅದು ಒಂದೇ. ನೀವು ಹೊರಗೆ ಏನು ಕೊಡ್ತಿದೋ ಬಿಡ್ತಿದೋ ಗೊತ್ತಿಲ್ಲ, ಪವಿತ್ರವಾಗಿರ್ತಕ್ಕಂಥ ಮನಸ್ಸನ್ನು ಕೊಡು, ಎಲ್ಲವನ್ನ ಪರಮಾತ್ಮ ಕೊಡ್ತಾನ ಅಂತ ಹೇಳ್ತಾ ಇದ್ದಾರ. ಅದನ್ನು ಈಗ ಒಂದು ಪದ್ಯವನ್ನು ಹಾಡ್ತಾರ, ನಾವು ನೀವೆಲ್ಲ ಕೇಳಿ ಆನಂದಿಸೋಣ. ಮರವಿದ್ದು ಫಲವೇನು ನೆರಳಿಲ್ಲದನಕ್ಕ, ಮರವಿದ್ದು ಫಲವೇನು ನೆರಳಿಲ್ಲದನಕ್ಕ, ಧನವಿದ್ದು ಫಲವೇನು ದಯವಿಲ್ಲದನಕ್ಕ. ಮರವಿದ್ದು ಫಲವೇನು ನೆರಳಿಲ್ಲದನಕ್ಕ, ಧನವಿದ್ದು ಫಲವೇನು ದಯವಿಲ್ಲದಕ್ಕ. ಮರವಿದ್ದು ಫಲವೇನು ನೆರಳಿಲ್ಲದನಕ್ಕ, ಧನವಿದ್ದು ಫಲವೇನು ದಯವಿಲ್ಲದನಕ್ಕ. ಹಸುವಿದ್ದು ಫಲವೇನು ಹಯನಿಲ್ಲದಕ್ಕ, ಹಸುವಿದ್ದು ಫಲವೇನು ಹಯನಿಲ್ಲದನಕ್ಕ. ಹಸುವಿದ್ದು ಫಲವೇನು ಹಯನಿಲ್ಲದನಕ್ಕ, ಹಸುವಿದ್ದು ಫಲವೇನು ಹಯನಿಲ್ಲದನಕ್ಕ. ರೂಪಿದ್ದು ಫಲವೇನು, ರೂಪಿದ್ದು ಫಲವೇನು ಗುಣವಿಲ್ಲದನಕ್ಕ, ರೂಪಿದ್ದು ಫಲವೇನು ಗುಣವಿಲ್ಲದನಕ್ಕ. ಮರವಿದ್ದು ಫಲವೇನು, ಮರವಿದ್ದು ಫಲವೇನು ನೆರಳಿಲ್ಲದನಕ್ಕ, ಮರವಿದ್ದು ಫಲವೇನು ನೆರಳಿಲ್ಲದನಕ್ಕ. ಧನವಿದ್ದು ಫಲವೇನು ದಯವಿಲ್ಲದನಕ್ಕ, ಧನವಿದ್ದು ಫಲವೇನು ಧನವಿಲ್ಲದನಕ್ಕ. ಮರವಿದ್ದು ಫಲವೇನು ನೆರಳಿಲ್ಲದನಕ್ಕ.
ಫಲವಿದ್ದು ಫಲವೇನು ಪಾನವಿಲ್ಲದನ್ನಕ್ಕ ಅಗಲಿದ್ದು ಫಲವೇನು ಅಗಲಿದ್ದು ಫಲವೇನು ಅಗಲಿದ್ದು ಫಲವೇನು ಪಾನವಿಲ್ಲನಕ್ಕ ಅಗಲಿದ್ದು ಫಲವೇನು ಪಾನವಿಲ್ಲದನಕ್ಕ ನಾನಿದ್ದು ಫಲವೇನು ನಾನಿದ್ದು ಫಲವೇನು ನಾನಿದ್ದು ಫಲವೇನು ಧ್ಯಾನವಿಲ್ಲನಕ್ಕ ನಾನಿದ್ದು ಫಲವೇನು ನಿಮ್ಮ ಧ್ಯಾನವಿಲ್ಲದನಕ್ಕ ಮರವಿದ್ದು ಫಲವೇನು ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ ಧನವಿದ್ದು ಫಲವೇನು ದಯವಿಲ್ಲದನ್ನಕ್ಕ ಧನವಿದ್ದು ಫಲವೇನು ದಯವಿಲ್ಲದನ್ನಕ್ಕ ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ ಅಗಲಿದ್ದು ಫಲವೇನು ಅಗಲಿದ್ದು ಫಲವೇನು ಬಾಣವಿಲ್ಲದನಕ್ಕ ಅಗಲಿದ್ದು ಫಲವೇನು ಬಾಣವಿಲ್ಲದನಕ್ಕ ನಾನಿದ್ದು ಫಲವೇನು ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲನಕ್ಕ ನಾನಿದ್ದು ಫಲವೇನು ಜ್ಞಾನವಿಲ್ಲನಕ್ಕ ಮರವಿದ್ದು ಫಲವೇನು ನೆರಳಲ್ಲದಕ್ಕ ಮರವಿದ್ದು ಫಲವೇನು ನೆರಳಿಲ್ಲದನಕ್ಕ ಜನವಿದ್ದು ಫಲವೇನು ದಯವಿಲ್ಲದನಕ್ಕ ಜನವಿದ್ದು ಫಲವೇನು ದಯವಿಲ್ಲದನಕ್ಕ ನಾನಿದ್ದು ಫಲವೇನು ನಿಮ್ಮ ಧ್ಯಾನವಿಲ್ಲನಕ್ಕ ನಾನಿದ್ದು ಫಲವೇನು ನಿಮ್ಮ ಧ್ಯಾನವಿಲ್ಲದನಕ್ಕ ಚನ್ನಮಲ್ಲಿಕಾರ್ಜುನ ದೇವ ಚನ್ನಮಲ್ಲಿಕಾರ್ಜುನ ದೇವ ದೇವ ಮರವಿದ್ದು ಫಲವೇನು ಮರವಿದ್ದು ಫಲವೇನು ನೆರಳಿಲ್ಲದನಕ್ಕ ಮರವಿದ್ದು ಫಲವೇನು ನೆರಳಿಲ್ಲದನಕ್ಕ ಧನವಿದ್ದು ಫಲವೇನು ದಯವಿಲ್ಲದನಕ್ಕ ಧನವಿದ್ದು ಫಲವೇನು ದಯವಿಲ್ಲದನಕ್ಕ ಮರವಿದ್ದು ಫಲವೇನು ನೆರಳಿಲ್ಲದನಕ್ಕ ಧನವಿದ್ದು ಫಲವೇನು ದಯವಿಲ್ಲದನಕ್ಕ ಚನ್ನಮಲ್ಲಿಕಾರ್ಜುನ ದೇವ 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 ನಾನಿದ್ದು ಫಲವೇನು ಜ್ಞಾನವಿಲ್ಲದನಕ್ಕ ನಾನಿದ್ದು ಫಲವೇನು ನಿಮ್ಮ ಧ್ಯಾನವಿಲ್ಲದನಕ್ಕ ಚನ್ನಮಲ್ಲಿಕಾರ್ಜುನ ಚನ್ನಮಲ್ಲಿಕಾರ್ಜುನ ದೇವ ದೇವ ಚನ್ನಮಲ್ಲಿಕಾರ್ಜುನ ಚನ್ನಮಲ್ಲಿಕಾರ್ಜುನ ದೇವ ದೇವ ಮರವಿದ್ದು ಫಲವೇನು ನೆರಳಿಲ್ಲದನಕ್ಕ ಮರವಿದ್ದು ಫಲವೇನು ನೆರಳಿಲ್ಲದನಕ್ಕ ಧನವಿದ್ದು ಫಲವೇನು ದಯವಿಲ್ಲದನಕ್ಕ ಧನವಿದ್ದು ಫಲವೇನು ದಯವಿಲ್ಲದನಕ್ಕ ಮರವಿದ್ದು ಫಲವೇನು ನೆರಳಿಲ್ಲದನಕ್ಕ ಮರವಿದ್ದು ಫಲವೇನು ನೆರಳಿಲ್ಲದನಕ್ಕ ದಯವಿದ್ದು ಫಲವೇನು ಧನವಿದ್ದು ಫಲವೇನು ದಯವಿಲ್ಲದನಕ್ಕ ಧನವಿದ್ದು ಫಲವೇನು ಧನವಿದ್ದು ಫಲವೇನು ದಯವಿಲ್ಲದನಕ್ಕ सद्गुरु मल्लिकार्जुन महाराज की जय, सद्गुरु सिद्धारूढ़ महाराज की जय,
माता भ्रमरांबिका माता की जय। सद्गुरु मरल सिद्धेश्वर महाराज की जय। शिव सांब जय नमः पार्वते शिव हर हर महादेव। ಅಕ್ಕ ಮಹಾದೇವಿ ನಮ್ಮೆಲ್ಲರನ್ನ ಕುರಿತು ಉದಾಹರಣೆಗಳನ್ನು ಕೊಡ್ತಾ, ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ, ಹಗಲಿದ್ದು ಫಲವೇನು ಬಾಣವಿಲ್ಲದನ್ನಕ್ಕ. ಬಂಗಾರದ ತಾಟೆ ಅದ, ಹಸಿವಾಗಿ ಅದ, ಊಟ ಮಾಡಬೇಕು ಅಂದ್ರೆ ಅದ್ರಾಗ ಅನ್ನನೇ ಇರಲಿಲ್ಲ ಅಂದ್ರೆ ಆ ಬಂಗಾರ ತಾಟಿಗೆ ಏನು ಕಿಮ್ಮತ್ತದ ಅಂತಾರವ್ರು. ತಾಟ ಯಾವುದಿದ್ರೂ ಪರವಾಗಿಲ್ಲ, ಅನ್ನಾರ ಇರಬೇಕಲ್ಲ. ಅನ್ನ ಇಲ್ಲ, ಬಂಗಾರ ತಾಟ ತಗೊಂಡು ಏನು ಮಾಡ್ತಿದ್ದಿ? ಅದು ಇದ್ದು ವ್ಯರ್ಥ ಅದ ಅಂತ ಹೇಳ್ತಾಳೆ. ಹಂಗ ನಾನಿದ್ದು ಫಲವೇನು ಚನ್ನಮಲ್ಲಿಕಾರ್ಜುನ ನಿನ್ನ ಜ್ಞಾನವಿಲ್ಲದನ್ನಕ್ಕ. ಹೇ ಭಗವಂತ, ನಾ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮವನ್ನು ಒತ್ತು ಬಂದು ಏನು ಸಾರ್ಥಕತೆ ಅದಪ್ಪ? ನಿನ್ನ ಜ್ಞಾನನೇ ನನಗಿಲ್ಲ, ನೀ ಏನಿದ್ದಿ ಅಂತಲೇ ನನಗೆ ಗೊತ್ತಿರಲಿಲ್ಲ ಅಂದ್ರೆ ನಾ ಮನುಷ್ಯ ಜನ್ಮದೊಳಗೆ ಬಂದದ್ದು ವ್ಯರ್ಥ ಆಗುತ್ತದಂತ ತಿಳ್ಕೊಂಡು, ಅಕ್ಕ ಭಗವಂತ ಅಂದ್ರೆ ಏನು, ಪರಮಾತ್ಮ ಯಾರಿಗನಬೇಕು, ಪರಮಾತ್ಮನ ಸ್ವರೂಪ ಏನದ ಅಂತ ಒಂದಿಷ್ಟು ವಿಚಾರ ಮಾಡಲಿಕ್ಕೆ ಪರಮಾತ್ಮ ನಿನಗೆ ಮನುಷ್ಯ ಜನ್ಮ ಕೊಟ್ಟ. ಸುಮ್ಮ ದೇವರದನ ಅಂತ ಇಷ್ಟೇ ಕೈ ಮುಗಿಯೋದು ಗೊತ್ತಾಯಿತು ನಮಗೆ. ಆದರೆ ದೇವರ ವಾಸ್ತವಿಕ ಸ್ವರೂಪ ಏನದ ಅದು ನಮಗೆ ಯಾರಿಗೂ ಗೊತ್ತೇ ಇಲ್ಲ. ಹೌದಿಲ್ರಿ? ಅದಕ್ಕೆ ಅವ್ರಂತಾರ, ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣವಾಗಿರ್ತಕ್ಕಂಥದ್ದು ಭಗವಂತನ ಸ್ವರೂಪ. ಇದು ಶಾಸ್ತ್ರಗಳು ಪರಮಾತ್ಮ ಹೆಂಗದನ ಅಂತ ನೀ ಪ್ರಶ್ನೆ ಮಾಡಿದೆ ಅಂದ್ರೆ ಇವೆಲ್ಲವುಗಳನ್ನು ಬಿಡಿಸ್ತಾ ಹೋಗ್ತಾರೆ. ಇವತ್ತು ಅಕ್ಕನು ಅದೇ ಹೇಳಕತ್ತಾಳ, ನಾವು ನಿಮ್ಮ ಮುಂದೆ ಅದೆಲ್ಲ ಹೇಳಿದ್ವಿ ಅಂದ್ರೆ ನಿದ್ದೆ ಬರ್ತದಂತ ಗ್ಯಾರಂಟಿ ಗೊತ್ತು, ಅದಕ್ಕೆ ನಾವು ಆ ವಿಷಯನೇ ತಗೊಂಡಿಲ್ಲ. ಆದ್ರೆ ಪರಮಾತ್ಮ ಒಬ್ಬ ಅದಾನ, ಎಲ್ಲಿ ಅದಾನ ಗೊತ್ತಿಲ್ಲ. ಅದಿಲ್ರಿ, ಅದಾನ, ಇಲ್ಲ ಅನ್ನಬೇಡ್ರಿ ಅಂತಾರವ್ರು. ಪರಮಾತ್ಮ ಇಲ್ಲ ಅಂದ್ರಿ ಅಂದ್ರೆ ಮತ್ತಿಷ್ಟೆಲ್ಲ ಜಗತ್ತನ್ನು ನಡೆಸಿದವರು ಯಾರದಾರ? ನಡೆಸಲಿಕ್ಕೆ ಯಾವುದಾದ್ರೂ ಒಬ್ಬ ನಿಯಾಮಕ ಬೇಕಲ್ಲ. ಅದಕ್ಕೆ ನೀನು ಯಾವತ್ತೂ ಕೂಡ ದೇವರ ಅಸ್ತಿತ್ವವನ್ನು ಅಲ್ಲಗಳೆಯಲಿಕ್ಕೆ ಹೋಗ್ಬೇಡಪ್ಪ. ಪರಮಾತ್ಮ ಅದಾನಂತ ತಿಳ್ಕೊಂಡೆ ಅವನ ಅಸ್ತಿತ್ವದ ಮೇಲೆ ಇದೆಲ್ಲ ಮಾಯಾ ರೂಪದ ಕಾರ್ಯ ನಿಂತ್ಕೊಂಡದ. ಪರಮಾತ್ಮ ಇಲ್ಲಂದ್ರೆ ಏನೂ ಇಲ್ಲ ಪ್ರಪಂಚದೊಳಗೆ. ಅದಕ್ಕೆ ಸದ್ರೂಪವಾಗಿರ್ತಕ್ಕಂಥ ಸದಾ ಬೆಳಗ್ತಕ್ಕಂಥ ಆನಂದ ಸ್ವರೂಪವಾಗಿರ್ತಕ್ಕಂಥದ್ದು ಒಂದು ಪರಮಾತ್ಮನ ಅಸ್ತಿತ್ವ ಅದ. ಅದನ್ನು ತಿಳ್ಕೋಬೇಕಾಗಿತ್ತಂದ್ರೆ ನಾವು ಮೊದಲು ಸತ್ಸಂಗದೊಳಗೆ ಬಂದು ಕೂಡಬೇಕು. ಭಕ್ತಿ ಅಂದ್ರೇನು, ದೇವರಂತ ಯಾರಿಗನಬೇಕು, ಪರಮಾತ್ಮನನ್ನು ಹೆಂಗಾದ್ರೆ ನಾವು ಅರಿಲಿಕ್ಕೆ ಬರ್ತದ ಅಂತಕ್ಕಂಥ ವಿಷಯಗಳನ್ನು ಚಿಂತನೆ ಮಾಡ್ಕೋತ ಹೋದಾಗ ಆ ಶಾಸ್ತ್ರದ ಮಾತುಗಳು ಅರ್ಥ ಆಗ್ತಾವು. ಇಲ್ಲ ಅಂದ್ರೆ ಶಾಸ್ತ್ರ ನಮಗೆ ಚಂದ ಜೋಗಳಾಡ್ದಂಗೆ ಆಕೈತೆ ಅದು. ಅದಕ್ಕೆ ಆ ಶಾಸ್ತ್ರದ ಮೂಲ ತಿಳ್ಕೋಬೇಕಾಗಿತ್ತಂದ್ರೆ ಮೊದಲು ಇಂಥ ಸತ್ಸಂಗದೊಳಗೆ ಕುಂದಿರಬೇಕು. ಪುರಾಣ ಕೇಳಿದ್ರೆ ಕೆಲಸ ಇಲ್ಲ, ಪ್ರವಚನ ಕೇಳಿದ್ರೆ ಮುಂದೆ ಶಾಸ್ತ್ರ ತಿಳಿತದ. ಪ್ರವಚನ ಕೇಳಲಿಲ್ಲ ಅಂದ್ರೆ ಶಾಸ್ತ್ರ ತಿಳಿಯಂಗಿಲ್ಲ. ಅಷ್ಟು ಕಠಿಣವಾಗಿರ್ತಕ್ಕಂಥ ವಿಷಯ ಅಕ್ಕ. ಅದಕ್ಕಾಗಿ ಪರಮಾತ್ಮ ನಾನಿನ್ನು ಅರಿತಿಲ್ಲ ಅಂದ್ರೆ ಈ ಮನುಷ್ಯ ಜನ್ಮ ನೀ ಕೊಟ್ಟು ನನಗೇನು ಸಾರ್ಥಕ ಆಯ್ತಪ್ಪ? ಬಸವಣ್ಣನ ಇದೇ ಮಾತಂತಾನೆ, ಹೇ ಪರಮಾತ್ಮ, ನೀನು ಜ್ಞಾನನೇ ನನಗಾಗಲಿಲ್ಲ ಅಂದ್ರೆ ನನಗೆ ಯಾಕರ ಈ ಭೂಮಿ ಮ್ಯಾಗ ಹುಟ್ಟಿಸಿದೋಯಪ್ಪ? ಏಕೆ ಹುಟ್ಟಿಸಿದೆ ಇಹಲೋಕ ದುಃಖಿಯ ಪರಲೋಕ ದೂರನ? ಎನಗಾಗಿ ತರುಮರಾದಿಗಳಿದ್ದಿಲ್ಲವೇ ಅಂತನ ಬಸವಣ್ಣ. ಹೇ ಪರಮಾತ್ಮ, ಯಾಕರ ನನಗೆ ಈ ಭೂಮಿ ಮ್ಯಾಗ ಹುಟ್ಟಿಸಿದೋಯಪ್ಪ? ನನಗೆ ಏನು ಇಲ್ಲಿನೂ ಸಾರ್ಥಕವಾಗಿರ್ತಕ್ಕಂಥ ಬದುಕನ್ನು ಬದುಕಲಿಲ್ಲ, ಪರಲೋಕದೊಳಗೆ ಹೆಂಗಿರ್ಬೇಕಂತಕ್ಕಂಥ ವ್ಯವಸ್ಥೆನ ಮಾಡಿಕೊಳ್ಳಿಲ್ಲ. ನನಗೆ ನೀ ಗಿಡ ಮರ ಆಗಿ ಹುಟ್ಟಿಸಿದ್ರೆ ಭಾಳ ಚಂದಿತ್ತಪ್ಪ, ಯಾಕಿಂತ ಕಿಮ್ಮತ್ತಿನ ಜನ್ಮ ಕೊಟ್ಟು ಇದನ್ನು ವ್ಯರ್ಥವಾಗಿ ನಾ ಕಳೆದಲ್ಲ ಅಂತ ಮಹಾತ್ಮರು ತನ್ನ ದುಃಖವನ್ನು ಭಗವಂತನ ಮುಂದೆ ತೋಡ್ಕೋತಾರಲ್ಲ. ಅದು ನಮಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡು ನಾವ್ಯಾರೂ ಇಂಥ ಮಾತಾಡಿಲ್ಲ. ಅವ್ರಿಗೆ ಗೊತ್ತಾಗ್ಯದ ಮನುಷ್ಯ ಜನ್ಮ ದೇವತಾ ಜನ್ಮಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಇದ್ರಾಗ ಬಂದಿದೆ ಅಂದ ಬಳಿಕ ಬಹಳ ಆಗಿಲ್ಲ ಅಂದರೆ ಸ್ವಲ್ಪ ಆದರೂ ಪುಣ್ಯ ಗಳಿಸು, ಸ್ವಲ್ಪ ಆದರೂ ಭಕ್ತಿ ಮಾಡು, ಸ್ವಲ್ಪ ಆದರೂ ನಿನ್ನೊಳಗೆ ದಯಾ ಕರುಣ ಕೃಪಾ ಅಂತಕ್ಕಂಥ ಗುಣಗಳನ್ನು ಪರೋಪಕಾರ ಬುದ್ಧಿಯನ್ನು ಅಳವಡಿಸ್ಕೊಂಡಿ ಅಂತ ಕೇಳಿದ್ರೆ ಮನುಷ್ಯ ಜನ್ಮ ಸಾರ್ಥಕ ಆಗುತ್ತದೆ ನೋಡು ಅಂತಕ್ಕಂಥ ಮಾತನ್ನು ಅಕ್ಕ ಇವತ್ತು ನಮ್ಮೆಲ್ಲರಿಗೂ ಉಪದೇಶ ಮಾಡಕತ್ತಾಳ. ಅಂದ ಬಳಿಕ ನಾವು ಕೂಡ ಧರ್ಮದ ದಾರಿಯೊಳಗೆ ಜ್ಞಾನದ ಮಾರ್ಗದೊಳಗೆ ನಡೆದು ಒಂದಿಷ್ಟು
ಜ್ಞಾನಿಗಳಾಗೋಣ ಅಂತಕ್ಕಂಥ ಸಂದೇಶವನ್ನು ತಮ್ಮೆಲ್ಲರಿಗೂ ಕೊಡ್ತಾ ಇವತ್ತು ಮುಗಿತು. ನಾಳಿಂದ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತವೆ. ನಿನ್ನೆ ತಮ್ಮೆಲ್ಲರಿಗೂ ಕೂಡ ಪ್ರಸ್ತುತಪಡಿಸಿದಂಗ ನಾಳೆ ಎಷ್ಟದ ತಾರೀಕು? 20ನೇ ತಾರೀಕದ. 20ನೇ ತಾರೀಕಿನ ದಿನ ಇಲ್ಲಿ ಆಮಂತ್ರಿತರಾಗಿ ಬರ್ತಕ್ಕಂಥವರು ಶ್ರೀಮತಿ ಸರೋಜಿನಿ ಮಾವಿನ ಮರ ಶಿಕ್ಷಕಿಯರು